ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಎಂಬ ಹೊಸ ಯೂನಿಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾನು ಈ ಲಾಸ್ಟ್ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಹೇಳಿದ್ದೆ. ಅಲ್ಲಿ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ನೀವು ಸ್ಟಡಿ ಮಾಡಬೇಕಂದ್ರೆ ಯು ಶುಡ್ ನೋ ದ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂತ ನಿಮಗೆ ಏನು ಚಾಪ್ಟರ್ ಇದೆ ಅಲ್ಲಿ ಬರುವ ಕೆಲವು ಟಾಪಿಕ್ಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ ಬಂದುಬಿಟ್ಟು ನಿಮಗೆ ತುಂಬ ಈಸಿ ಆಗುತ್ತೆ ಆ್ಯಂಡ್ ತುಂಬ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದೋದಕ್ಕೆ. ಸೊ ನೀವೇನು ಮಾಡಬೇಕು ಅಂದರೆ ಕೆಮಿಕಲ್ ಬಾಂಡಿಂಗ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಏನು ಚಾಪ್ಟರ್ ಇದೆ ಅದನ್ನು ಈಗಾಗಲೇ ನಾನು ಎಲ್ಲ ವೀಡಿಯೋಸ್ ಕವರ್ ಮಾಡಿದ್ದೇನೆ, ಎಲ್ಲ ಟಾಪಿಕ್ಸ್ನ. ಯು ಜಸ್ಟ್ ಗೋ ಥ್ರೂ ಒನ್ಸ್. ಇಫ್ ಯು go through all the videos of chemical bonding, especially Lewis structure, and bond parameters, Vesper theory, ಹಾಗೆ VBT, MOT. VBT ನಲ್ಲಿ ಹೈಬ್ರಿಡೈಜೇಷನ್ ಅಂತ ಬರುತ್ತೆ, ಹೈಬ್ರಿಡೈಜೇಷನ್. ಈ ಹೈಬ್ರಿಡೈಜೇಷನ್ ಟಾಪಿಕ್ ಇವೆಲ್ಲದನ್ನು ನೀವು ಕವರ್ ಮಾಡಿದ್ರೆ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದುಬಿಟ್ಟು ತುಂಬ ಈಸಿ ಆಗುತ್ತೆ. ನಾನು ಈ ಚಾಪ್ಟರ್ನಲ್ಲಿ ಬಂದುಬಿಟ್ಟು ಎಲ್ಲ ಕವರ್ ಮಾಡಿದ್ದೇನೆ. ಹೈಬ್ರಿಡೇಷನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಈಸಿಯೆಸ್ಟ್ ವೇನಲ್ಲಿ ಅಂತ ಹೇಳಿದ್ದೇನೆ. ಹಾಗೆ ಇದುಗಳ ಶೇಪ್ಸ್, ಜಾಮೆಟ್ರಿ ಸಹ ಡಿಸ್ಕಸ್ ಮಾಡಿದ್ದೇವೆ. ಯು ಜಸ್ಟ್ ಗೋ ಥ್ರೂ ಒನ್ಸ್ ಬಿಫೋರ್ ಸ್ಟಾರ್ಟಿಂಗ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನಾವು ಲೆಟ್ಸ್ ಸ್ಟಾರ್ಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಏನು? ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಏನು? ಫಸ್ಟ್ ಆಫ್ ಆಲ್ ಓಲ್ಡನ್ ಡೇಸಲ್ಲಿ ಇಯರ್ಸ್ ಬ್ಯಾಕ್ ನಾವು ಕನ್ಸಿಡರ್ ಮಾಡಿದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಏನು ಅಂತ ಕರೀತಾ ಇದ್ರು ಅಂದರೆ ಇಟ್ ಈಸ್ ದ ಸ್ಟಡಿ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಕೆಮಿಸ್ಟ್ರಿ, ಇಟ್ ಈಸ್ ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವೇರ್ ವಿ ಸ್ಟಡಿ ಆರ್ಗ್ಯಾನಿಕ್ ಕಂಪೌಂಡ್ಸ್. ಇವಾಗಲೂ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಇಟ್ ಈಸ್ ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಆ್ಯಂಡ್ ಹಿಯರ್ ವಿಲ್ ಸ್ಟಡಿ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಬಟ್ ಇನ್ ಓಲ್ಡನ್ ಡೇಸ್ ಏನಾಗಿತ್ತು, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ಇವುಗಳನ್ನು ಕಾಂಪೌಂಡ್ಸ್ಗಳನ್ನು ಮೇನಾಗಿ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಅಂತ ಕ್ಲಾಸಿಫೈ ಮಾಡಿದರು. ಬೇಸ್ಡ್ ಆನ್ ವಾಟ್ ಇದನ್ನು ಕ್ಲಾಸಿಫೈ ಮಾಡಿದರು ಅಂದರೆ ಬೇಸ್ಡ್ ಆನ್ ಆರಿಜಿನ್, ಅಂದರೆ ಇದು ನಮಗೆ ಪ್ಲ್ಯಾಂಟ್, ಅನಿಮಲ್ಸ್ ಆರಿಜಿನ್. ಅಂದರೆ ಇದು ನಮಗೆ ಲಿವಿಂಗ್ ಬೀಯಿಂಗ್ಸಿಂದ ಇದನ್ನು ನಮಗೆ ಆರಿಜಿನ್ ಇರುತ್ತೆ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಓಲ್ಡನ್ ಡೇಸ್ನ ಪ್ರಕಾರ ಹೇಳೋದಾದರೆ. ಈ ಬಂದುಬಿಟ್ಟು ಇನ್ಆರ್ಗ್ಯಾನಿಕ್ ಬಂದುಬಿಟ್ಟು ನಮಗೆ ಇದು ಮಿನರಲ್ಸ್, ನಮಗೆ ಇದು ಅರ್ತ್ ಕ್ರಸ್ಟಲ್ಲಿ ಇದು ನಮಗೆ ಸಿಗುತ್ತೆ. ಸೊ ಇನ್ ಓಲ್ಡನ್ ಡೇಸ್ ವಾಟ್ ದೇ ಆರ್ ಕನ್ಸಿಡರ್ಡ್ ಈಸ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಆರಿಜಿನೇಟೆಡ್ ಫ್ರಮ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಂತ ಅವರು ಕನ್ಸಿಡರ್ ಮಾಡಿದರು. ಒಬ್ಬ ಸೈಂಟಿಸ್ಟ್, ಅವ್ರ ಹೆಸರು ಬೆರ್ಜಿಲೆಸ್. ಬೆರ್ಜಿಲೆಸ್ ಅನ್ನೋ ಸೈಂಟಿಸ್ಟ್ ಬಂದುಬಿಟ್ಟು ವೈಟಲ್ ಫೋರ್ಸ್ ಥಿಯರಿ ಅಂತ ಇವರು ಒಂದು ಥಿಯರಿನ ನಮಗೆ ಪ್ರಪೋಸ್ ಮಾಡ್ತಾರೆ. ಅಕಾರ್ಡಿಂಗ್ ಟು ದಿಸ್ ಥಿಯರಿ he said that we can't synthesize organic compounds in the lab. ಅಂದರೆ ನಾವು ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಓಲ್ಡನ್ ಡೇಸ್ನಲ್ಲಿ ಏನು ಅಂದ್ಕೊಂಡಿದ್ರು ಅಂದರೆ ಅವರು ಬಂದುಬಿಟ್ಟು ಕೇವಲ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸಲ್ಲಿ ಪ್ರೆಸೆಂಟ್ ಇರುತ್ತೆ, ಲಿವಿಂಗ್ ಆರ್ಗ್ಯಾನಿಸಮ್ಸ್ನಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ ಅವರು ಕನ್ಸಿಡರ್ ಮಾಡಿದರು ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನು. ಸೊ ಆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನು ನಾವು ಲ್ಯಾಬ್ನಲ್ಲಿ ಸಿಂಥಸೈಸ್ ಮಾಡೋದಕ್ಕೆ ಬರೋದಿಲ್ಲ. ನಾವು ಲ್ಯಾಬ್ನಲ್ಲಿ ಅವುಗಳನ್ನು ಸಿಂಥಸೈಸ್ ಮಾಡೋದಕ್ಕೆ ಬರೋದಿಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನು ಅಂತ ಬೆರ್ಜಿಲಿಯಸ್ ಅನ್ನುವ ಒಬ್ಬ ಸೈಂಟಿಸ್ಟ್ ನಮಗೆ ಪ್ರಪೋಸ್ ಮಾಡ್ತಾರೆ. ಅದನ್ನೇ ನಾವು ವೈಟಲ್ ಫೋರ್ಸ್ ಥಿಯರಿ ಅಂತ ಕರಿತೀವಿ. ಬಟ್ ದಿಸ್ ಥಿಯರಿ ಏನಿದೆ, ಈ ವೈಟಲ್ ಫೋರ್ಸ್ ಥಿಯರಿ ನಮಗೆ ಇನ್ 1828 ಇದು ನಮಗೆ ರಿಜೆಕ್ಟ್ ಆಗುತ್ತೆ. ಏನಕ್ಕೆ ಅಂದರೆ ನಮಗೆ ಫೆಡ್ರಿಕ್ ಓಲೆರ್ ಅನ್ನೋರು ನಮಗೆ ಫೆಡ್ರಿಕ್ ಓಲರ್ ಅಂತ ಅನ್ನೋರು ನಮಗೆ ಏನು ಮಾಡ್ತಾರೆ, ಅಮೋನಿಯಂ ಸೈನೇಟ್ ಈ ಅಮೋನಿಯಂ ಸಯನೇಟ್ನ ಅವರು ಹೀಟ್ ಮಾಡಿಬಿಟ್ಟು ಯೂರಿಯಾಗಿ ಸಿಂಥಸಿಸ್ ಮಾಡ್ತಾರೆ, ಇನ್ ಲ್ಯಾಬ್ ಮಾಡ್ತಾರೆ.
ಇದನ್ನು ಅವರು ಅಮೋನಿಯಂ ಸೈನೈಟ್ ಏನಿದೆ, ಓಕೆ, ಇಲ್ಲಿ ಬರೆದಿರ್ತೀನಿ NH4CnO, ಓಕೆ. ಈ ಅಮೋನಿಯಂ ಸೈನೈಟ್ನ ಅವ್ರು ಏನು ಮಾಡ್ತಾರೆ, NH2CO NH2 ಅಲ್ವಾ, ಅವರು ಯೂರಿಯಾ ಆಗಿ ಸಿಂಥಸೈಸ್ ಮಾಡ್ತಾರೆ ಇನ್ ಲ್ಯಾಬ್, ಓಕೆ. ಅದಕ್ಕೆ ಈ ಬೆರ್ಜಿಲಿಯಸ್ ಏನು ಹೇಳಿದರು, ಇದನ್ನು ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನು ನಾವು ಲ್ಯಾಬಲ್ಲಿ ಸಿಂಥಸೈಸ್ ಮಾಡೋದಕ್ಕೆ ಆಗಲ್ಲ, ಅವುಗಳಿಗೆ ಒಂದು ವೈಟಲ್ ಫೋರ್ಸ್ ಥಿಯರಿ ಅಂತ ಹೇಳಿದರು. ವೈಟಲ್ ಫೋರ್ಸ್ ಥಿಯರಿ ಅಂದರೆ ನಮಗೆ ಒಂದು ಫೋರ್ಸ್ ಅಂದರೆ ಸಮ್ ಮಿಸ್ಟೀರಿಯಸ್ ಫೋರ್ಸ್ ಬೇಕಾಗುತ್ತೆ. ನಮಗೆ ಆರ್ಗಾನಿಕ್ ಕಾಂಪೌಂಡ್ಗಳನ್ನು ಸಿಂಥಸಿಸ್ ಮಾಡಬೇಕಂದ್ರೆ ನಮಗೆ ಒಂದು ಮಿಸ್ಟೀರಿಯಸ್ ಫೋರ್ಸ್ ಬೇಕು, ಅಂದರೆ ನಮಗೆ ಒಂದು ಶಕ್ತಿ ಬೇಕು, ಓಕೆ. ಆ ಶಕ್ತಿ ನಮಗೆ ಲ್ಯಾಬಲ್ಲಿ ಅವೈಲೇಬಲ್ ಇರಲ್ಲ. ಸೊ ಆ ಮಿಸ್ಟೀರಿಯಸ್ ಥಿಯರಿ ಬಂದುಬಿಟ್ಟು ಈ ಲಿವಿಂಗ್ ಆರ್ಗನಿಸಮ್ಸ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ಒಂದು ಕಾಣದ ಶಕ್ತಿ ಬಂದುಬಿಟ್ಟು ನಮಗೆ ಈ ಆರ್ಗ್ಯಾನಿಕ್ ಕಾಂಪೌಂಡ್ಗಳನ್ನು ಸಿಂಥಸಿಸ್ ಮಾಡುತ್ತೆ ಅಂತ ಅವರು ಪ್ರಪೋಸ್ ಮಾಡಿದರು, ಓಕೆ. ಬಟ್ ಈ ಫೆಡ್ರಿಕ್ ಓಲರ್ ಅನ್ನೋರು ಏನು ಮಾಡಿದ್ರು, ನಮಗೆ ಅಮೋನಿಯಂ ಸೈನೈಟ್ ಬಂದುಬಿಟ್ಟು ಇನ್ಆರ್ಗ್ಯಾನಿಕ್ ಕಾಂಪೌಂಡ್, ಓಕೆ. ಈ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ನ ಅವರು ಆರ್ಗ್ಯಾನಿಕ್ ಕಾಂಪೌಂಡ್ ಆಗಿ ನಮಗೆ ಸಿಂಥಸೈಸ್ ಮಾಡಿದರು, ಅದು ಯೂರಿಯಾ ಆಗಿ ಕನ್ವರ್ಟ್ ಮಾಡಿದ್ರು, ಓಕೆ. ಅಮೋನಿಯಂ ಸೈನೈಟ್ನವರು ಯೂರಿಯಾ ಆಗಿ ಕನ್ವರ್ಟ್ ಮಾಡಿದ್ರು. ಯೂರಿಯಾ ಏನು, ನಮಗೆ ಅದು ಆರ್ಗ್ಯಾನಿಕ್ ಕಾಂಪೌಂಡ್, ಓಕೆ. ಸೊ ಇಲ್ಲಿ ಅವರು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ನ ಆರ್ಗ್ಯಾನಿಕ್ ಕಾಂಪೌಂಡಾಗಿ ಸಿಂಥಸೈಸ್ ಮಾಡಿದ್ರು. ಅಂದರೆ ಅವರು ಲ್ಯಾಬ್ನಲ್ಲಿ ಆರ್ಗ್ಯಾನಿಕ್ ಆಗಿ ಸಿಂಥಸೈಸ್ ಮಾಡಿದ್ರಿಂದ ಒಂದು ಕಾಂಪೌಂಡ್ನ ಈ ವೈಟಲ್ ಫೋರ್ಸ್ ಥಿಯರಿನ ಕೈ ಬಿಡಲಾಯಿತು, ಅಂದರೆ ಇದನ್ನು ನಾವು ರಿಜೆಕ್ಟ್ ಮಾಡಿದ್ವಿ, ಓಕೆ. ಅದಾದ ನಂತರ ಅಸಿಟಿಕ್ ಆ್ಯಸಿಡ್, ಓಕೆ, ಹಾಗೆ ಮೀಥೇನ್ ಎನ್ನುವ ಕಾಂಪೌಂಡ್ಗಳನ್ನು ನೆಕ್ಸ್ಟ್ ಏನು ನಮಗೆ 1822 ಆದ ನಂತರ ಈ ತರಹದ ಕಾಂಪೌಂಡ್ಗಳನ್ನು ಸಹ ನಮಗೆ ಲ್ಯಾಬ್ನಲ್ಲಿ ಸಿಂಥಸೈಸ್ ಮಾಡಲಾಯಿತು, ಓಕೆ. ಸೊ ಈ ರೀತಿ ನ್ಯೂ ಕಾಂಪೌಂಡ್ಸ್ಗಳನ್ನು ನಾವು ಯಾವಾಗ ಲ್ಯಾಬ್ಗಳಲ್ಲಿ ಸಿಂಥಸೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವು ಅಂದರೆ ನಮಗೆ ಲಿವಿಂಗ್ ಆರ್ಗನಿಸಮ್ನಿಂದ ಅಷ್ಟೇ ಅಲ್ಲ, ನಾವು ಲ್ಯಾಬ್ಗಳಲ್ಲೂ ಸಹ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಸಿಂಥಸೈಸ್ ಮಾಡ್ಬೋದು ಅಂತ ಗೊತ್ತಾಯಿತು. ಅವಾಗಿಂದ ಈ ಡೆಫಿನೇಷನ್ ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವೇರ್ ವಿ ಸ್ಟಡಿ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ನಿಜ, ಬಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳಿಗೆ ಒಂದು ಡೆಫಿನೇಷನ್ ಇರುತ್ತಲ್ವ. ಓಲ್ಡ್ ಡೇಸ್ ಪ್ರಕಾರ ಏನಂತ ಕರಿತಿದ್ವಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಕಾಂಪೌಂಡ್ಸ್ ವಿಚ್ ಆರ್ ಆರಿಜಿನೇಟೆಡ್ ಫ್ರಮ್ ದ ಲಿವಿಂಗ್ ಬೀಯಿಂಗ್ಸ್. ಬಟ್ according to the modern definition, organic compounds are hydrocarbons and ಡಿರೈವೇಟಿವ್ಸ್, ಓಕೆ. ನಾವು ಮಾಡರ್ನ್ ಡೆಫಿನೇಷನ್ ಪ್ರಕಾರ ಏನು ಹೇಳ್ತೀವಿ ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ where we study the organic compounds, okay. What are organic compounds? Organic compounds are hydrocarbons and their derivatives, okay. Hydrocarbons ಅಂದರೆ ಏನು, ಫಾರ್ ಎಕ್ಸಾಂಪಲ್ ಮೀಥೇನ್, ಓಕೆ. ದಿಸ್ ಈಸ್ ಹೈಡ್ರೋಕಾರ್ಬನ್ ಅಲ್ವಾ. ನಮಗಿಲ್ಲಿ CH ಬಾಂಡ್ ಇರೋದೇ ನಮಗೆ ಹೈಡ್ರೋಕಾರ್ಬನ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಹೈಡ್ರೋಕಾರ್ಬನ್ ಡಿರೈವೇಟಿವ್ ಅಂದರೆ ಏನು, ನಮಗೆ ಒಂದು ವೇಳೆ ಈ ಒಂದು ಹೆಚ್ಚನ್ನ ಯಾವುದಾದ್ರೂ ಒಂದು ಫಂಕ್ಷನಲ್ ಗ್ರೂಪ್ ನಮಗೆ ರೀಪ್ಲೇಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ OH ಮಾಡಿದ್ರೆ ಇದು ನಮಗೆ ಮೆಥನಾಲ್ ಆಗುತ್ತೆ, ಓಕೆ. ನಮಗೆ ದಿಸ್ ಈಸ್ ಡಿರೈವ್ಡ್ ಫ್ರಮ್ ದ ಹೈಡ್ರೋಕಾರ್ಬನ್, ಓಕೆ. ಅಂದರೆ ಹಿಯರ್ ಇನ್ ದ ಹೈಡ್ರೋಕಾರ್ಬನ್ಸ್ ದಿಸ್ ಹೈಡ್ರೋಜನ್ ಈಸ್ ರೀಪ್ಲೇಸ್ಡ್ ವಿತ್ ದ ಆಟಮ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಅಂತ ನಾವು ಕರಿಬೋದು, ಅಂದರೆ ಹೈಡ್ರೋಕಾರ್ಬನ್ ಡಿರೈವೇಟಿವ್ಸ್ಗೆ, ಓಕೆ. ಹಾಗೆ ನಮಗೆ ಯಾವುದು ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲ ಅಂತ ನಾವು ನೋಡೋದಾದರೆ ಸಯನೈಡ್ಸ್, ಬೈಕಾರ್ಬೋನೇಟ್ಸ್, ಓಕೆ, ಕಾರ್ಬೋನೇಟ್ಸ್, ಈ ತರಹದ್ದು ಇದು ಯಾವುದು ನಮಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲ, ಓಕೆ. CO2 ಈಸ್ ನಾಟ್ ಎ ಆರ್ಗ್ಯಾನಿಕ್ ಕಾಂಪೌಂಡ್, ಓಕೆ. NaHCO3 ಇಟ್ ಈಸ್ ನಾಟ್ ಎ ಆರ್ಗ್ಯಾನಿಕ್ ಕಾಂಪೌಂಡ್, ಓಕೆ. H2CO3 ಇದು ನಮಗೆ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲ. ನಮಗಿಲ್ಲಿ CH ನಮಗೆ ಇದು ಇರೋದ್ರಿಂದ ನಿಮಗೆ ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ನಿಸ್ಬೋದು, ಅಂದರೆ ಇಲ್ಲಿ CH ಬಾಂಡ್ ಇರೋದ್ರಿಂದ. ಬಟ್ ಇಫ್ ಯು ಕನ್ಸಿಡರ್ ದಿಸ್, ಓಕೆ, ಇದನ್ನು ಇಲ್ಲಿ ಬರ್ತಿರ್ತೀನಿ, ಓಕೆ. ಇದು ಸ್ಟ್ರಕ್ಚರ್ ಹೇಗೆ ಬರುತ್ತೆ, C ಈ ಥರ, NaO ಪ್ಲಸ್ ಇಲ್ಲಿ ಈ ಥರ, ಅಂದರೆ ನಮಗಿಲ್ಲಿ ಹೈಡ್ರೋಜನ್ ಕಾರ್ಬನ್ ಬಂದುಬಿಟ್ಟು ಇಲ್ಲಿ ನಮಗೆ ಡೈರೆಕ್ಟ್ ಲಿಂಕ್ ಇರೋದಿಲ್ಲ, ಓಕೆ. ಸೊ ಅದರಿಂದ ನಮಗಿದು ಆರ್ಗ್ಯಾನಿಕ್ ಕಾಂಪೌಂಡ್ ಆಗೋದಿಲ್ಲ. ಮಾಡರ್ನ್ ಡೆಫಿನೇಷನ್ ಪ್ರಕಾರ ನೀವು ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇರ್ ಡಿರೈವೇಟಿವ್ಸ್ಗೆ ನೋಡಿದ್ರೆ, ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನು ನೋಡಿದ್ರೆ ಕಂಪಲ್ಸರಿ ಕಾರ್ಬನ್ ಆಟಮ್ ಇದ್ದೇ ಇರುತ್ತೆ, ಓಕೆ. ಸೊ ಕಾರ್ಬನ್ ಈಸ್ ದ ಬ್ಯಾಕ್ ಬೋನ್ ಇನ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ದಿಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಓಕೆ, ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ನಾವು ವಿ ಆರ್ ಆಲ್ಸೋ ಕಾಲಿಂಗ್ ಇಟ್ ಆಸ್ ಕಾರ್ಬನ್ ಕೆಮಿಸ್ಟ್ರಿ,
ರಿಮೆಂಬರ್. ಓಕೆ, ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ನಾವು ಕಾರ್ಬನ್ ಕೆಮಿಸ್ಟ್ರಿ ಅಂತ ನಾವು ಕರಿತೀವಿ, ಗೊತ್ತಾ? ನೀವು ಏನಾದ್ರೂ ಕಾರ್ಬನ್ ಬಗ್ಗೆ ನೀವು ಡೀಟೇಲಾಗಿ ತಿಳ್ಕೊಂಬಿಟ್ರೆ, ಹೈಬ್ರಿಡೈಜೇಷನ್ ಅದು ಹೇಗೆ ನಿಮಗೆ ಸ್ಟ್ರಕ್ಚರ್ ಇರುತ್ತೆ, ನೀವೆಲ್ಲ ಕಾರ್ಬನ್ ಬಗ್ಗೆ ಕ್ಲೀನಾಗಿ ತಿಳ್ಕೊಂಬಿಟ್ರೆ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವಿಲ್ ಬಿ ವೆರಿ ಈಸಿ ಫಾರ್ ಯು. ಓಕೆ, ನೀವು ಕಾರ್ಬನ್ ಜೊತೆ ಎಷ್ಟು ಫ್ರೆಂಡ್ ಮಾಡ್ಕೊತೀರಾ ಕಾರ್ಬನ್ನ, ನಿಮ್ಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಹ ನಿಮಗೆ ಅಷ್ಟೇ ಫ್ರೆಂಡ್ ಆಗುತ್ತೆ. ಸೊ ನಾನೇನು ಹೇಳಿದೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ನೀವು ಫ್ರೆಂಡ್ ಮಾಡ್ಕೋಬೇಕಂದ್ರೆ ಫಸ್ಟ್ ನೀವು ಕಾರ್ಬನ್ನ ಫ್ರೆಂಡ್ ಮಾಡ್ಕೋಬೇಕು. ಓಕೆ, ನಾವು ಕಾರ್ಬನ್ನ ಫ್ರೆಂಡ್ಶಿಪ್ ಮಾಡೋಣ, ಅಂದರೆ ಕಾರ್ಬನ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ ಫಸ್ಟ್. ಓಕೆ, ಫಸ್ಟ್ ಒನ್ ನಮಗೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ನಾವು ಕಾರ್ಬನ್ ನೋಡೋದಾದರೆ, ಇನ್ನೂ ಒಂದು ಏನಂದರೆ ಕಾರ್ಬನ್ ಬಂದುಬಿಟ್ಟು ನಮಗೆ ಪೀರಿಯಾಡಿಕ್ ಟೇಬಲ್ನಲ್ಲಿ ಏನು ಎಲಿಮೆಂಟ್ಸ್ ಇದೆ, ಕಾರ್ಬನ್ ಬಂದುಬಿಟ್ಟು ನಮಗೆ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಕೂಡ ಇದು ಬಂದುಬಿಟ್ಟು ನಮಗೆ ಕಂಬೈನ್ ಆಗುತ್ತೆ. ಓಕೆ, ಸೊ ಕಾರ್ಬನ್ ಫಾರ್ಮ್ಸ್ ಮಿಲಿಯನ್ಸ್ ಆಫ್ ಕಾಂಪೌಂಡ್ಸ್. ಓಕೆ, ಮಿಲಿಯನ್ಸ್ ಆಫ್ ಕಾಂಪೌಂಡ್ಸ್ನ ನಮಗೆ ಫಾರ್ಮ್ ಮಾಡುತ್ತೆ ಕಾರ್ಬನ್ ಬಂದುಬಿಟ್ಟು ವಿತ್ ಕಂಬೈನಿಂಗ್ ವಿತ್ ದ ಅನದರ್ ಆಟಮ್ಸ್. ಓಕೆ, ನಾನು ಇನ್ನೊಂದು ಸಲ ರಿಪೀಟ್ ಮಾಡ್ತಾ ಇದ್ದೇನೆ, ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೀವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ಗೋ ಥ್ರೂ ಕೆಮಿಕಲ್ ಬಾಂಡಿಂಗ್. ಓಕೆ, ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ 1 ಈಗಾಗಲೇ ಪ್ಲೇಲಿಸ್ಟ್ ಇದೆ, ಚಾಪ್ಟರ್ 4 ಅಂತ. ಯು ಜಸ್ಟ್ ಗೋ ಥ್ರೂ ಒನ್ಸ್. ಓಕೆ, ನಿಮಗೆ ಇದನ್ನು ನೀವು ತಿಳ್ಕೊಂಬಿಟ್ರೆ 95% ನಾನು ಇವತ್ತಿನ ಕ್ಲಾಸ್ನಲ್ಲಿ ಏನು ಕವರ್ ಮಾಡ್ತೇನೆ, ಫಾರ್ ಎಕ್ಸಾಂಪಲ್ ನಿಮಗೆ ಅದು ಯಾವುದೂ ಹೊಸದು ಅನಿಸಲ್ಲ. ಓಕೆ, ನಿಮಗೆ ಅದು 95% ನಿಮಗೆ ಅದೆಲ್ಲ ಹಳೇದೇ ಇರುತ್ತೆ, ಇದಕ್ಕೆ ಲಿಂಕ್ ಆಗಿರುತ್ತೆ. ಓಕೆ, ಒನ್ ಮೋರ್ ಥಿಂಗ್, ನೀವು ಈ ಕ್ಲಾಸ್ನ ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಥವಾ ಕೆಮಿಕಲ್ ಬಾಂಡಿಂಗ್ ಫಸ್ಟ್ PUC ನೀವು ಅರ್ಥ ಮಾಡ್ಕೊಳ್ಳಿಲ್ಲ, ಅಥವಾ ಕ್ಲಾಸ್ 11th ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಕ್ಲಾಸ್ 12ಗೆ ನಿಮಗೆ ಸೇಮ್ ಇರುತ್ತೆ. ಓಕೆ, ಅಂದರೆ ಸೆಕೆಂಡ್ PUCಗೂ ನಿಮಗೆ ಸೇಮ್ ಇರುತ್ತೆ. ಸೊ ಇಟ್ ವಿಲ್ ಬಿ ಮೋರ್ ಡಿಫಿಕಲ್ಟ್. ನಿಮಗೆ ನೆಕ್ಸ್ಟ್ ಫರ್ದರ್ ಹೈಯರ್ ಸ್ಟಡೀಸ್ಗೆ ಹೋದರೆ ಅದು ನಿಮಗೆ ಇನ್ನೂ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಸೊ ನೀವು ಬೇಸಿಕ್ನ ಫಸ್ಟ್ ನೀವು ಕ್ಲಿಯರ್ ಆಗಬೇಕು. ಓಕೆ, ಸೊ ಫಸ್ಟ್ ಕೆಮಿಕಲ್ ಬಾಂಡಿಂಗ್ ಕ್ಲೀನಾಗಿ ನೋಡ್ಕೊಳ್ಳಿ. ಓಕೆ, ಅದರಲ್ಲಿ ನಾನು ಹಿಂದೆ ಹೇಳಿದ್ನಲ್ಲ ಆ ವೀಡಿಯೋಸ್ ಮಾತ್ರ ನೀವು ಫುಲ್ ಕ್ಲಿಯರ್ ಆದರೆ ನಿಮಗೆ ನಾನು ಇವತ್ತಿನ ವೀಡಿಯೋದಲ್ಲಿ ಏನು ಮಾಡ್ತೀನಿ ನಿಮಗೆ ಏನು ಅನಿಸಲ್ಲ, ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀವಿ ಅಂತ ಅನಿಸ್ಬಿಡುತ್ತೆ ಒಂದು ಸೆಕೆಂಡ್. ಓಕೆ, ಅಷ್ಟು ಈಸಿ ಇರುತ್ತೆ ಈ ಸಬ್ಜೆಕ್ಟ್. ಓಕೆ, ಫಸ್ಟ್ ಒನ್ ಟೆಟ್ರಾವೆಲೆನ್ಸ್ ಆಫ್ ಕಾರ್ಬನ್. ಕಾರ್ಬನ್ ಬಂದುಬಿಟ್ಟು ಟೆಟ್ರಾವೆಲೆನ್ಸ್. ಓಕೆ, ಟೆಟ್ರಾವೆಲೆನ್ಸ್ ಇನ್ ನೇಚರ್. ಕಾರ್ಬನ್ ಅಟೋಮಿಕ್ ನಂಬರ್ ಏನು? ಅಟೋಮಿಕ್ ನಂಬರ್ ಆಫ್ ಕಾರ್ಬನ್ ಬಂದುಬಿಟ್ಟು 6 ಅಲ್ವಾ? ಸೊ ನಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಏನಾಗುತ್ತೆ? 1s2 2s2 2p2 ಅಲ್ವಾ? 6 ಆಯಿತು. ಸೊ ನಮಗೆ ವೆಲೆನ್ಸ್ ಶೆಲ್ ಅಂದರೆ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟಿದೆ ಎಲೆಕ್ಟ್ರಾನ್ಸ್ಗಳು? ಟೋಟಲ್ ಬಂದುಬಿಟ್ಟು 4 ಇದೆ ಅಲ್ವಾ? ಸಿ 2 ನಮಗೆ 4 ಎಲೆಕ್ಟ್ರಾನ್ಸ್ ಇದೆ ಅಲ್ವಾ? ಮೀನ್ಸ್ ನಮಗೆ ವೆಲೆನ್ಸ್ ಆಫ್ ದ ಕಾರ್ಬನ್ ಬಂದುಬಿಟ್ಟು 4. ಸೊ ನಮಗೆ ಕಾರ್ಬನ್ ವೆಲೆನ್ಸ್ ಬಂದುಬಿಟ್ಟು 4. ಓಕೆ, ಅಂದರೆ ನಮಗೆ ಕಾರ್ಬನ್ ಬಂದು ಕೇವಲ 4 ಬಾಂಡ್ಗಳನ್ನು ಮಾತ್ರ ಫಾರ್ಮ್ ಮಾಡುತ್ತೆ. ರಿಮೆಂಬರ್, ಟೆಟ್ರಾವೆಲೆನ್ಸ್ ಅಂದರೆ ನಮಗೆ ಕಾರ್ಬನ್ ವೆಲೆನ್ಸ್ ಬಂದುಬಿಟ್ಟು 4, ಕಾರ್ಬನ್ ಬಂದುಬಿಟ್ಟು ನಮಗೆ ಕೇವಲ 4 ಬಾಂಡ್ಗಳನ್ನು ಫಾರ್ಮ್ ಮಾಡುತ್ತೆ ವಿತ್ ದ ನೈಬರಿಂಗ್ ಆಟಮ್ಸ್. ನಿಮ್ಗೆ ನೆನಪಿರಬೇಕು, ದಿಸ್ ಈಸ್ ದ ಫಸ್ಟ್ ಫೀಚರ್. ಇದೇನಾದರೂ ನಿಮಗೆ ಕಷ್ಟ ಇದೆಯಾ? ಇಲ್ಲ ಅಲ್ವಾ? ಸಿ, ಆ್ಯಂಡ್ ಇದು ನಮಗೆ ಮಲ್ಟಿಪಲ್ ಬಾಂಡ್ ಸಹ ನಮಗೆ ಇದು ಫಾರ್ಮ್ ಮಾಡುತ್ತೆ. ದ ಸೆಕೆಂಡ್ ಒನ್ ಮಲ್ಟಿಪಲ್ ಬಾಂಡ್ಸ್ನ ನಮಗಿದು ಫಾರ್ಮ್ ಮಾಡುತ್ತೆ. ಸಿಂಗಲ್ ಬಾಂಡ್ ಆಗುತ್ತೆ, ಡಬಲ್ ಬಾಂಡ್ ಫಾರ್ಮ್ ಮಾಡುತ್ತೆ, ಹಾಗೆ ಟ್ರಿಪಲ್ ಬಾಂಡ್ ಫಾರ್ಮ್ ಮಾಡುತ್ತೆ. ಓಕೆ, ಅಂದರೆ ನಮಗೆ ಫಾರ್ ಎಕ್ಸಾಂಪಲ್ ಕನ್ಸಿಡರ್ CO2. ಓಕೆ, ನಿಮಗೆ CO2 ಬಂದುಬಿಟ್ಟು ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲ, ಜಸ್ಟ್ ಫಾರ್ ದ ಕಾರ್ಬನ್ ನೀವು ಫೀಚರ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳುತ್ತೆ. ಜಸ್ಟ್ ಕನ್ಸಿಡರ್ ನಮಗೆ ಇದು ಹೇಗೆ ಇರುತ್ತೆ? ಈ ಥರ ಇರುತ್ತಲ್ವ? ಸೊ ನಮಗೆ ಇದು 2 ಬಾಂಡ್ ಫಾರ್ಮ್ ಆಗುತ್ತೆ. ಸಿ, ನಮಗೆ ಕೆಲವೊಂದು ಸಲ ಮೀಥೇನಲ್ಲಿ ನೋಡಿದ್ರೆ ನಮಗೆ ಈ ಥರ ಇರುತ್ತೆ ಅಲ್ವಾ? ಅಂದರೆ ನಮಗಿದು ಸಿಂಗಲ್ ಬಾಂಡ್ ಫಾರ್ಮ್ ಮಾಡುತ್ತೆ, ಇದು ನಮಗೆ ಡಬಲ್ ಬಾಂಡ್ ಫಾರ್ಮ್ ಮಾಡುತ್ತೆ, ಹಾಗೆ ಕೆಲವೊಂದು ಸಲ ನಮಗಿದು ಟ್ರಿಪಲ್ ಬಾಂಡ್ ಫಾರ್ಮ್ ಮಾಡುತ್ತೆ. ಯಾವುದೇ ಬಾಂಡ್ ಫಾರ್ಮ್ ಮಾಡಲಿ ನಮಗೆ ಇದು ಮ್ಯಾಕ್ಸಿಮಮ್ ಏನಿರುತ್ತೆ ನಮಗೆ ಇದು 4 ಬಾಂಡ್ಗಳನ್ನು ಇದು ನಮಗೆ ಫಾರ್ಮ್ ಮಾಡೋದು ನಮಗೆ ನೆನಪಿರಬೇಕು. ದಟ್ ಈಸ್ ದ ಟೆಟ್ರಾವೆಲೆನ್ಸ್ ಆಫ್ ಕಾರ್ಬನ್. ಓಕೆ, ಹಾಗೆ ಇದು ನಮಗೆ ಮಲ್ಟಿಪಲ್ ಸಿಂಗಲ್ ಡಬಲ್ ಟ್ರಿಪಲ್ ಬಾಂಡ್ಗಳನ್ನು ಸಹ ಈ ಕಾರ್ಬನ್ ನಮಗೆ ಫಾರ್ಮ್ ಮಾಡುತ್ತೆ. ಥರ್ಡ್ ಒನ್ ಕ್ಯಾಟಿನೇಷನ್. ಕ್ಯಾಟಿನೇಷನ್ ಅಂದರೆ ಏನು ಗೊತ್ತಾ? ದ ಪ್ರಾಪರ್ಟಿ ಆಫ್ ಫಾರ್ಮಿಂಗ್ ದ ಬಾಂಡ್ಸ್ ವಿತ್ ದ ಆಟಮ್ ಆಫ್ ದ ಸೇಮ್ ಎಲಿಮೆಂಟ್. ಅಂದರೆ ಫಾರ್ ಎಕ್ಸಾಂಪಲ್ ಈ ಥರ ಇರುತ್ತೆ. ಓಕೆ, ಕಾರ್ಬನ್ ನೀವು ಬಿಟ್ಟರೆ ಅದು ಹಾಗೇ ನೆಕ್ಸ್ಟ್ ಕಾರ್ಬನ್ ಹಾಗೆ ಅದು ಜಾಯಿನ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲೆಲ್ಲ ಹೆಚ್ಚಿರುತ್ತೆ ಅಲ್ವಾ? ಈ ಥರ ಹೆಚ್ಚಿರುತ್ತೆ. ಓಕೆ, ಈ ಥರ ಇನ್ನೂ ಬಿಟ್ಟರೆ ಅದೇನು ಕಾರ್ಬನ್ ಹಾಗೆ ಜಾಯ್ನ್ ಆಗ್ತಾ ಹೋಗುತ್ತೆ. ಅಂದರೆ
ನಮಗೆ ಈ ಕ್ಯಾಟಿನೇಷನ್ ಏನಿದೆ, ಈ ಕ್ಯಾಟಿನೇಷನ್ ಅಂದರೆ ಏನರ್ಥ ಅಂದರೆ ದ ಪ್ರಾಪರ್ಟಿ ಆಫ್ ಫಾರ್ಮಿಂಗ್ ಬಾಂಡ್ಸ್ ಓಕೆ ವಿತ್ ದ ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್. ಅಂದರೆ ಈ ಸೇಮ್ ಎಲಿಮೆಂಟ್ಗಳ ಈ ಕಾರ್ಬನ್ ಎಲ್ಲ ಸೇಮ್ ಎಲಿಮೆಂಟ್ ಅಲ್ವಾ, ಒಂದೇ ಎಲಿಮೆಂಟ್. ಸೊ ಈ ಕಾರ್ಬನ್ ಸೇಮ್ ಎಲಿಮೆಂಟ್ಗಳ ಜೊತೆ ನಮಗೆ ಬಾಂಡ್ ಫಾರ್ಮ್ ಆಗ್ತಾ ಹೋಗುತ್ತೆ. ದಟ್ ಪ್ರಾಪರ್ಟಿ ಈಸ್ ಕಾಲ್ಡ್ ಕ್ಯಾಟಿನೇಷನ್. ಅರ್ಥ ಆಯ್ತಲ್ವಾ? ಈ ಕಾರ್ಬನ್ ಬಂದುಬಿಟ್ಟು ಹಾಗೆ ಕಾರ್ಬನ್ ಜೊತೆ ಹಾಗೆ ಅಟ್ಯಾಚ್ ಆಗ್ತಾ ಹಾಗೆ ಹೋಗುತ್ತೆ. ಅದನ್ನು ನಾವು ಕ್ಯಾಟಿನೇಷನ್ ಅಂತ ಕರಿತೀವಿ. ನೆಕ್ಸ್ಟ್, ಶೇಪ್ ಆಫ್ ಕಾರ್ಬನ್ ಕಾಂಪೌಂಡ್. ಈ ಕಾರ್ಬನ್ ಕಾಂಪೌಂಡ್ ಶೇಪ್ನ ನೀವು ಪ್ರಿಡಿಕ್ಟ್ ಮಾಡಬೇಕಂದ್ರೆ ನಿಮಗೆ ಹೈಬ್ರಿಡೈಸೇಷನ್ ನಾಲೆಡ್ಜ್ ಇರಬೇಕು, ಹಾಗೆ ನಿಮಗೆ ಜಾಮೆಟ್ರಿ ಶೇಪ್ ಸಹ ನಾಲೆಡ್ಜ್ ಇರಬೇಕು. ಸೊ ಈ ಹಿಂದೆ ಏನು ವಿಡಿಯೋಸ್ ಹೇಳಿದ್ದೀನಿ ಅವುಗಳನ್ನು ನೋಡಿದ್ದೀರಾ ಅಂತ ಭಾವಿಸ್ತಿರ್ತೇನೆ. ನಿಮಗೆ ಶೇಪ್ ಆಫ್ ಕಾರ್ಬನ್ ಗೊತ್ತಾಗಬೇಕಂದ್ರೆ ನಿಮಗೆ ಫಸ್ಟ್ ಏನು ಗೊತ್ತಿರಬೇಕು? ವೆಸ್ಪರ್ ಥಿಯರಿ ಗೊತ್ತಿರಬೇಕು ಓಕೆ. ಹಾಗೆ ವಿ ಬಿ ಟಿನಲ್ಲಿ ಬರೋ ಹೈಬ್ರಿಡೈಸೇಷನ್ ನಿಮಗೆ ಗೊತ್ತಿರಬೇಕು ಓಕೆ. ನಾವು ಏನು ಕನ್ಸಿಡರ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಎಲಿಮೆಂಟ್ದು ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಹೇಗಿರುತ್ತೆ? 1s2 2s2 2p 6 3s2 3p 6 3d 10 ಈ ಥರ ಇರುತ್ತಲ್ವ. ಸೊ ಸಿ ಹಿಯರ್ ಇಫ್ ಯು ಕನ್ಸಿಡರ್, ಇದನ್ನು ಕನ್ಸಿಡರ್ ಮಾಡಿ ಓಕೆ. ಇಲ್ಲಿ ನಿಮಗೆ ಎಲ್ಲ ಹೈಬ್ರಿಡೈಸೇಷನ್ ಸಿಗುತ್ತೆ ಅಲ್ವಾ, SP D ಎಲ್ಲ ಹೈಬ್ರಿಡೈಸೇಷನ್ ಸಿಗುತ್ತೆ ಓಕೆ. ಕಾರ್ಬನ್ನಲ್ಲಿ ಇದಷ್ಟೇ ಬರೋದು, ನೀವು ಬೇಕಂದರೆ ಇದಕ್ಕಷ್ಟೇ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಓಕೆ. ಇಫ್ ಯು ಕನ್ಸಿಡರ್ ಹಿಯರ್ ಎಷ್ಟಿದೆ ಪವರ್ 2 ಇದೆ ಅಲ್ವಾ, P ಎಷ್ಟಿರುತ್ತೆ ಯಾವಾಗ್ಲೂ 6 ಇರುತ್ತೆ ಅಲ್ವಾ, ಡಿಗೆ ಎಷ್ಟಿರುತ್ತೆ ಯಾವಾಗ್ಲೂ 10 ಇರುತ್ತೆ. ಸೊ ಈ ಪವರ್ಗಳನ್ನು ಏನು ಮಾಡಿ ಡಿವೈಡ್ ಬೈ 2 ಮಾಡ್ಕೊಳ್ಳಿ ಓಕೆ. SPD ಎಷ್ಟಿರುತ್ತೆ ನಮಗೆ ಆಕ್ಯುಪೇಷನ್, ಅದ್ರದ್ದು ನೀವು ಡಿವೈಡ್ ಬೈ 2 ಮಾಡ್ಕೊಳ್ಳಿ. ಸೊ ಎಷ್ಟು ಬರುತ್ತೆ? S1 P3 D5 ಬರುತ್ತಲ್ವಾ. ಇದೇ ನಿಮಗೆ ಹೈಬ್ರಿಡೈಸೇಷನಲ್ಲಿ ಯೂಸ್ ಆಗೋದು. ಅಂದರೆ ನಿಮಗೆ ಯಾವುದಾದ್ರೂ ಥಿಂಗ್ಸ್ ಅರೌಂಡ್ ಆಟಮ್, ನಾವು ಯಾವುದು ಆಟಮ್ದು ಹೈಬ್ರಿಡೈಸೇಷನ್ ನೋಡಬೇಕು, ಅಲ್ಲಿ ಅದ್ರದ್ದು ಸುತ್ತಮುತ್ತ ಎಷ್ಟು ಥಿಂಗ್ಸ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ. ಸೊ ನಮಗೆ 1 ಥಿಂಗ್ಸ್ ಇದ್ದರೆ ನಾವು ಏನು ಬರೀತೀವಿ? ಹೈಬ್ರಿಡೈಸೇಷನ್ ಬಂದುಬಿಟ್ಟು ಎಸ್ ಅಷ್ಟೇ ಬರುತ್ತೆ ಅಲ್ವಾ, ಪವರ್ ಒಂದೇ ಇರುತ್ತೆ ಅಲ್ವಾ. 2 ಥಿಂಗ್ಸ್ ಇದ್ದರೆ ಏನಾಗುತ್ತೆ ನಮಗೆ? ಫಸ್ಟ್ S1 ಬರೀತೀವಿ, ಇಲ್ಲಿ ಪವರ್ ಖಾಲಿ ಆಯ್ತಲ್ವ. ನೆಕ್ಸ್ಟ್ P1 ತಗೊಳ್ಳಿ, 1P ಓಕೆ. 3 ಇದ್ದರೆ ನಾವೇನು ಮಾಡ್ತೀವಿ? S1 P ಅಲ್ವಾ. ಸೊ ಇಟ್ ವಿಲ್ ಬಿ SP2 ರೈಟ್. 4 ಇದ್ದರೆ SP ಇನ್ನೊಂದು P, ಇಲ್ಲಿ 3 ಪವರ್ಸ್ ಇದೆ ಅಲ್ವಾ. ಸೊ ಇಟ್ ವಿಲ್ ಬಿ SP3 ಅಲ್ವಾ, ಈ ಥರ ಬರುತ್ತೆ. 5 ಇದ್ದರೆ ಒಂದು ವೇಳೆ SP ನೆಕ್ಸ್ಟ್ ಇಲ್ಲಿ 1 D ಆ್ಯಡ್ ಆಗುತ್ತೆ, ಆವಾಗ ಇದು SP3D ಹೈಬ್ರಿಡೈಸೇಷನ್ ಆಗುತ್ತೆ. ಈ ಥರ ಹೈಬ್ರಿಡೈಸೇಷನ್ ನಾವು ಆಗಲೇ ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ. ದಿಸ್ ಈಸ್ ದ ಶಾರ್ಟ್ ವೇ. ನಮಗೆ ಕಾರ್ಬನ್ ಬಂದುಬಿಟ್ಟು ಓಕೆ, ಕಾರ್ಬನ್ ಬಂದುಬಿಟ್ಟು ನಮಗೆ SP ಹೈಬ್ರಿಡೈಸೇಷನ್ನ ಅಟೆಂಡ್ ಮಾಡುತ್ತೆ ಓಕೆ. ಹಾಗೆ SP2ನ ನಮಗೆ ಇದು ಅಟೆಂಡ್ ಮಾಡುತ್ತೆ, SP3 ಹೈಬ್ರಿಡೈಸೇಷನ್ ಕೂಡ ಇದು ನಮಗೆ ಅಟೆಂಡ್ ಮಾಡುತ್ತೆ ಕಾರ್ಬನ್. ಫಾರ್ ಎಕ್ಸಾಂಪಲ್ SP ಹೈಬ್ರಿಡೈಸೇಷನ್ ಅಂದರೆ ಯಾವುದು? C2H2. ಇದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ, ಜಸ್ಟ್ ನಾನು ಬ್ರೀಫ್ಲಿ ಹೇಳ್ತಿರೋದು ಓಕೆ. C2H4 ಬರುತ್ತಲ್ವ, ಇಲ್ಲಿ CH4 ಬರುತ್ತೆ ಅಲ್ವಾ. ನಮಗಿದು SP ಅಟೆಂಡ್ ಮಾಡುತ್ತೆ, SP2 ಅಟೆಂಡ್ ಮಾಡುತ್ತೆ, SP3 ಅಟೆಂಡ್ ಮಾಡುತ್ತೆ. ಕಾರ್ಬನ್ ಬಂದುಬಿಟ್ಟು ಹೈಬ್ರಿಡೈಸೇಷನ್ ಅಲ್ಲ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ. ತುಂಬ ಸಲ ಎಕ್ಸಾಮ್ಸಿಗೆ ಕೇಳಿದ್ದಾರೆ ಓಕೆ. ಒಂದು ಮಾಲಿಕ್ಯೂಲ್ ಕೊಟ್ಬಿಟ್ಟು ಅಲ್ಲಿ ಹೈಬ್ರಿಡೈಸೇಷನ್ ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತ. ಫಸ್ಟ್ ಒನ್ CH4 ಓಕೆ. CH4 ಕ್ಯಾಲ್ಕುಲೇಟ್ ಮಾಡಿ. CH4 ಹೇಗೆ ಬರೀತೀರಾ ನೀವು? C ಈ ಥರ ಬರೀತೀರಾ ಅಲ್ವಾ, HH ಅಲ್ವಾ. ಇವಾಗ ಲುಕ್ ಅಟ್ ದ ಕಾರ್ಬನ್ ಓಕೆ. ಇಲ್ಲಿ ಕಾರ್ಬನ್ ಹೈಬ್ರಿಡೈಸೇಷನ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಓಕೆ. ಇದು ನಿಮಗೆ ಇನಿಷಿಯಲ್ ಸ್ಟೆಪ್ಪಿಂದ ನಾನು ಹೇಳ್ಕೊಡ್ತಾ ಇದ್ದೀನಿ. ಕಾರ್ಬನ್ ಹೈಬ್ರಿಡೈಸೇಷನ್ ನೀವು ಚೆಕ್ ಮಾಡಬೇಕಂದ್ರೆ ನಮಗೆ ಅರೌಂಡ್ ದ ಕಾರ್ಬನ್ಸ್ ಎಷ್ಟು ಥಿಂಗ್ಸ್ ಇದೆ? ಥಿಂಗ್ಸ್ ಓಕೆ. ಥಿಂಗ್ಸ್ ಅರೌಂಡ್ ಆಟಮ್, ಇಲ್ಲಿ ಕಾರ್ಬನ್ ಆಟಮ್ ಓಕೆ. ನಾವು ಹೈಬ್ರಿಡೈಸೇಷನ್ನಲ್ಲಿ ಈ ಹಿಂದೆ ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಸಹ ನಾವು ಹೈಬ್ರಿಡೈಸೇಷನ್ ಬರ್ತಿದ್ವಿ. ಇಲ್ಲಿ ನಾವು ಕಾರ್ಬನ್ ಅಷ್ಟೇ ಸ್ಟಡಿ ಮಾಡ್ತಿರೋದ್ರಿಂದ ಕನ್ಸಿಡರ್ ಥಿಂಗ್ಸ್ ಅರೌಂಡ್ ಕಾರ್ಬನ್ ಆಟಮ್ ಓಕೆ. ಈ ಕಾರ್ಬನ್ ಆಟಮ್ ಸುತ್ತ ಎಷ್ಟು ಇದೆ ಥಿಂಗ್ಸ್? ನಮಗೆ ಟೋಟಲ್ 4 ಅಲ್ವಾ. ಈ ಹೈಡ್ರೋಜನ್ ಟೋಟಲ್ ಇದೆ. ಸೊ ಇಲ್ಲಿ ನಮಗೆ ಥಿಂಗ್ಸ್ ಅರೌಂಡ್ ಬಂದುಬಿಟ್ಟು ನಮಗೆ 4 ಇದೆ. ಅರೌಂಡ್ ಬಂದುಬಿಟ್ಟು ಈ ಕಾರ್ಬನ್ ಸುತ್ತ ನಮಗೆ 4 ಇದೆ ಅಲ್ವಾ. 4 ಇದ್ದರೆ ಏನು ಬರಿಬೋದು ನಾವು? ಹೈಬ್ರಿಡೈಸೇಷನ್ ಏನಾಗುತ್ತೆ? 1 ಬಂದುಬಿಟ್ಟು 4 ಇದ್ದರೆ ಎಸ್ ಅಲ್ವಾ. ನೆಕ್ಸ್ಟ್ 1 ಮೋರ್ P ಇಲ್ಲಿ 1 2 3 ಆಯಿತು, ಇನ್ನೂ 1 P ಆ್ಯಡ್ ಮಾಡಬೇಕು ಅಲ್ವಾ.
ಪಿ ಪವರ್ ಟೋಟಲ್ ಇದೆ. ಸೊ ಇಟ್ ವಿಲ್ ಬಿ sp3 ಹೈಬ್ರಿಡೈಸೇಷನ್. ಸೆಕೆಂಡ್ ಒನ್ C2H4. ಓಕೆ, ಇದನ್ನು ನೀವು ಹೇಗೆ ಬರೀತೀರಾ? ಈ ಥರ ಬರೀತೀರಾ ಅಲ್ವಾ? ಈ ಕಾರ್ಬನ್ ಎರಡೂ ಕಾರ್ಬನ್. ಓಕೆ, ಜಸ್ಟ್ ನೇಮಿಂಗ್ ಮಾಡಿ. ನಾವು ನಾಮೆನ್ಕ್ಲೇಚರ್ನಲ್ಲಿ ಕ್ಲೀನಾಗಿ ನೇಮಿಂಗ್ಸ್ ಹೇಳ್ಕೊಡ್ತೇನೆ. ಇವತ್ತು ಜಸ್ಟ್ ಫಾರ್ ದ ಕನ್ಸಿಡರೇಷನ್ಸಿಗೆ ಇದನ್ನು 1 ಹಾಗೆ ಇದನ್ನು 2 ಅಂತ ಕನ್ಸಿಡರ್ ಮಾಡಿ. ಓಕೆ, ಈ ಫಸ್ಟ್ ಕಾರ್ಬನ್ನಲ್ಲಿ ಎಷ್ಟು ಥಿಂಗ್ಸ್ ಅರೌಂಡ್ ಇದೆ? ಫಸ್ಟ್ ಕಾರ್ಬನ್ನಲ್ಲಿ ಇಲ್ಲಿ 1, ಇಲ್ಲಿ 2, ಇದು ಒಂದು 3 ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಬಾಂಡ್ ಕನ್ಸಿಡರ್ ಮಾಡಬೇಡಿ, ಥಿಂಗ್ಸ್ ಅಷ್ಟೇ ಕನ್ಸಿಡರ್ ಮಾಡಿ. ಈ ಕಾರ್ಬನ್ ಪಕ್ಕ ಒಂದು ಕಾರ್ಬನ್, ಇಲ್ಲಿ ಒಂದು ಹೈಡ್ರೋಜನ್, ಇಲ್ಲಿ ಒಂದು ಹೈಡ್ರೋಜನ್. ಸೊ 3 ಇದೆ ಟೋಟಲ್ ಅಲ್ವಾ? ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಇಲ್ಲೂ ಅಷ್ಟೇ. ಈ ಕಾರ್ಬನ್ ಪಕ್ಕ ಒಂದು ಕಾರ್ಬನ್ ಇದೆ 1, ಇಲ್ಲಿ ಒಂದು ಹೈಡ್ರೋಜನ್ ಇದೆ 2, ಇಲ್ಲಿ ಒಂದು ಕೆಳಗಡೆ ಹೈಡ್ರೋಜನ್ 3. ಸೊ ಇಲ್ಲೂ ಸಹ ನಮಗೆ ಈ ಕಾರ್ಬನ್ ಕೆಳಗಡೆನೂ ಅರೌಂಡ್ ನಮಗೆ ಇಲ್ಲಿ 3 ಥಿಂಗ್ಸ್ ಇದೆ. ಸೊ ನಮಗೆ 3 ಥಿಂಗ್ಸ್ ಅಂದರೆ ಏನು? sp2 ಅಲ್ವಾ? ಸೊ sp2 ಈ ಎರಡೂ ಕಾರ್ಬನ್, ಈ ಕಾರ್ಬನ್ ಹಾಗೆ ಈ ಕಾರ್ಬನ್, ಎರಡೂ ಕಾರ್ಬನ್ ನಮಗೆ ಬಂದುಬಿಟ್ಟು sp2 ಹೈಬ್ರಿಡೈಸೇಷನ್ನ ಇದು ನಮಗೆ ಅಟೆಂಡ್ ಮಾಡುತ್ತೆ. ಥರ್ಡ್ ಒನ್ C2H2. ಓಕೆ, C2H2 ಬರೆದ್ರೆ ಹೇಗಿರುತ್ತೆ? ಹೇಳಿದ್ನಲ್ಲ, ಕೆಲವೊಂದು ಸಲ ಕಾರ್ಬನ್ ಟ್ರಿಪಲ್ ಬಾಂಡ್, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಫಾರ್ಮ್ ಮಾಡುತ್ತೆ. ಬಟ್ ಟೋಟಲ್ ನಾವು ಕನ್ಸಿಡರ್ ಮಾಡಿದ್ರೆ 4 ಬಾಂಡ್. ಈ ಕಾರ್ಬನ್ ಈ ಕಡೆ 3 ಬಾಂಡ್ಸ್, ಇಲ್ಲಿ ಒಂದು 4 ಅಟೆಂಡ್ ಆಗಿದೆ. ಇಲ್ಲಿ 1 2 3 4 ಇಲ್ಲಿ 4. ಇದು ಟೆಟ್ರಾವೆಲೆನ್ಸೇ ಆಗಿರುತ್ತೆ. ಓಕೆ, ಸೊ ಇಫ್ ಯು ಕನ್ಸಿಡರ್ ದಿಸ್ ಆ್ಯಸ್ ಫಸ್ಟ್ ಒನ್, ದಿಸ್ ಆ್ಯಸ್ ಸೆಕೆಂಡ್ ಒನ್. ಫಸ್ಟ್ ಅರೌಂಡ್ ಎಷ್ಟಿದೆ? ಈ ಕಾರ್ಬನ್ ಸುತ್ತ ಎಷ್ಟಿದೆ? ಇದು ಒಂದು ಅಲ್ವಾ? ಸೊ 2 ಇದೆ. ಸೊ 2 ಫಸ್ಟ್ ಕಾರ್ಬನ್ನಲ್ಲಿ. ಸೆಕೆಂಡ್ ಕಾರ್ಬನ್ನಲ್ಲಿ ಎಷ್ಟಿದೆ? ಇಲ್ಲಿ ಒಂದು ಥಿಂಗ್ ಇದೆ, ಇಲ್ಲಿ ಒಂದು ಥಿಂಗ್ ಇದೆ, 2 ಥಿಂಗ್ಸ್ ಇದೆ ಸೆಕೆಂಡ್ ಕಾರ್ಬನ್ನಲ್ಲಿ. ಓಕೆ, ಇದು ಆಲ್ರೆಡಿ ನನ್ನ ಈ ಹಿಂದಿನ ವೀಡಿಯೋಸ್, ಅಂದರೆ ಇದೇನಾದರೂ ನಿಮಗೆ ಗೊತ್ತಾಗ್ಬಿಟ್ಟಿದ್ರೆ ನೀವೇನು ಮಾಡ್ತೀರಾ? ಈ ಸ್ಟೆಪ್ಪಿಂದ ಡೈರೆಕ್ಟಾಗಿ ಈ ಸ್ಟೆಪ್ಪಿಗೆ ಬರೀತೀರ ಅಲ್ವಾ? ಇದು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನೀವು ಇದನ್ನೆಲ್ಲ ನಿಮಗೆ ಯೂಸ್ ಆಗುತ್ತೆ. ಇಲ್ಲಿ ಎರಡು ನಮಗೆ ಥಿಂಗ್ಸ್ ಅರೌಂಡ್ ಇರೋದ್ರಿಂದ ಫಸ್ಟ್ ಒನ್ ಎಸ್ ಇರುತ್ತೆ, ಇನ್ನೊಂದು ಆ್ಯಡ್ ಮಾಡಬೇಕಂದ್ರೆ ಪಿ, ಇಲ್ಲೂ ಅಷ್ಟೇ sp. ಸೊ ಇಲ್ಲಿ ಫಸ್ಟ್ ಕಾರ್ಬನ್ ಸೆಕೆಂಡ್ ಕಾರ್ಬನ್ ಎರಡಕ್ಕೂ ಸಹ ನಮಗೆ sp ಹೈಬ್ರಿಡೈಸೇಷನ್ ಇದೆ. ಅಂದರೆ ನಮಗೆ ಇಲ್ಲಿ ಕಾರ್ಬನ್ ಬಂದುಬಿಟ್ಟು sp ಹೈಬ್ರಿಡೈಸೇಷನ್, sp2 ಹೈಬ್ರಿಡೈಸೇಷನ್, sp3 ಹೈಬ್ರಿಡೈಸೇಷನ್ನ ಅಟೆಂಡ್ ಮಾಡುತ್ತೆ. ನಮಗೆ ಇಲ್ಲಿ sp ಇದೆ ಅಲ್ವಾ? ಇಲ್ಲಿ ನಮಗೆ sp2 ಇದೆ, ಇಲ್ಲಿ ನಮಗೆ sp3 ಇದೆ. ಈಗ ಕೆಲವೊಂದು ಕ್ವಶನ್ ಸಾಲ್ವ್ ಮಾಡೋಣ. ವಾಟ್ ಈಸ್ ದ ಟೈಪ್ ಆಫ್ ಹೈಬ್ರಿಡೈಸೇಷನ್ ಆಫ್ ಈಚ್ ಕಾರ್ಬನ್ ಆಟಮ್ ಇನ್ ದ ಫಾಲೋಯಿಂಗ್ ಕಾಂಪೌಂಡ್ಸ್? ಓಕೆ, ಕೆಲವು ಕಾಂಪೌಂಡ್ಸ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್ CH3Cl. ಓಕೆ, ಇದನ್ನು ಯಾವ ರೀತಿ ಬರೀಬೋದು? CH1H 2H 3HCl. ಇದು ಹೈಡ್ರೋಕಾರ್ಬನ್ ಡೆರಿವೇಟಿವ್ ಅಲ್ವಾ? ಇಲ್ಲಿ ನಮಗೆ H ಇಲ್ಲಿ ರೀಪ್ಲೇಸ್ ಆಗಿದೆ Cl ಜೊತೆ ಅಲ್ವಾ? ಸೊ ಇಫ್ ಯು ಕನ್ಸಿಡರ್ ದಿಸ್ ಒನ್, ಇಲ್ಲಿ ಅರೌಂಡ್ ಕಾರ್ಬನ್ ಆಟಮ್ ಎಷ್ಟಿದೆ? ಇದನ್ನು ಯಾವ ರೀತಿ ಈ ಥರ ಫಾರ್ಮುಲಾದಲ್ಲಿ ಬರೆಯೋದು ಅಂತ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಜಸ್ಟ್ ಇವಾಗ ಏನು ಕಲೀರಿ? ಹೈಬ್ರಿಡೈಸೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಕಲೀರಿ. ಓಕೆ, ಸೊ ಇಲ್ಲಿ ಕಾರ್ಬನ್ ಅರೌಂಡ್ ಥಿಂಗ್ಸ್ ಎಷ್ಟಿದೆ? 1 2 3 4 ಅಲ್ವಾ? ಸೊ 4 ಥಿಂಗ್ಸ್ ಇದೆ. 4 ಅಂದರೆ 1 sp 1 2 3 1 more p 4 ಅಲ್ವಾ? ಸೊ ಇಟ್ ಈಸ್ sp3 ಹೈಬ್ರಿಡೈಸೇಷನ್ ಈ ಕಾರ್ಬನ್ದು. ಓಕೆ, ಸೆಕೆಂಡ್ ಒನ್ CH3 twice CO ಅಲ್ವಾ? ಇದನ್ನು ಹೇಗೆ ಬರಿಬೋದು? CO CH3 CH3 ಈ ರೀತಿ ಬರ್ಬೋದಲ್ವಾ? ಈ ಕಾರ್ಬನ್ ನಾವು ಕನ್ಸಿಡರ್ ಮಾಡಿದ್ರೆ ಎಷ್ಟು ಥಿಂಗ್ಸ್ ಅರೌಂಡ್ ಇದೆ? 1 ಅಲ್ವಾ? 1 2 3 ಈ ಕಾರ್ಬನ್ ಮೇಲೆ 3 ಥಿಂಗ್ಸ್ ಇದೆ ಅಲ್ವಾ? ಸೊ ಈ ಕಾರ್ಬನ್, ಓಕೆ, ಈ ಕಾರ್ಬನ್ ಮೇಲೆ 3 ಥಿಂಗ್ಸ್ ಇದೆ. 3 ಅಂದರೆ ಎಷ್ಟಾಗುತ್ತೆ? sp p. ಸೊ ಇಟ್ ವಿಲ್ ಬಿ sp2 ಹೈಬ್ರಿಡೈಸೇಷನ್ ಈ ಕಾರ್ಬನ್ದು. ಓಕೆ, ಈ ಕಾರ್ಬನ್ ಕನ್ಸಿಡರ್ ಮಾಡಿ. ಈ ಕಾರ್ಬನ್ಗೆ 3 ಇದೆ H ಅಲ್ವಾ? ಇಲ್ಲಿ ಇದನ್ನು ನಾವು ಇನ್ನೂ ಒಂದು ವೇಳೆ ಬ್ರೀಫಾಗಿ ಬರೆದ್ರೆ ಏನಾಗುತ್ತೆ? ಈ H ಇದನ್ನು ಒಂದು ಮಾತ್ರ ಬರಿತೇನೆ. ಓಕೆ, ಇದು ಇಲ್ಲಿಗೂ ಅಪ್ಲೈ ಆಗುತ್ತೆ. ನಿಮಗೆ ಡೈರೆಕ್ಟಾಗಿ ನೆನಪಿದ್ರೆ ಓಕೆ. ಹೇಗಂದರೆ 3 ಇದೆ ಆಲ್ರೆಡಿ ಈ ಕಾರ್ಬನ್ ಜೊತೆಗೆ, ಇದು ಒಂದು ಸೇರಿದ್ರೆ ಈ ಕಾರ್ಬನ್ ಜೊತೆ ಅಟ್ಯಾಚ್ ಆಗಿದೆ ಅಲ್ವಾ ಈ ಕಾರ್ಬನ್. ಸೊ 4 ಥಿಂಗ್ಸ್ ಇದೆ ಅರೌಂಡ್ ಅಲ್ವಾ? ಅಥವಾ ನಿಮಗೆ ಕನ್ಫ್ಯೂಸ್ ಆದರೆ ಈ Hನ ಏನು ಮಾಡಿ 3H ಇದೆ ಅಲ್ವಾ, ಈ ಥರ ನೀವು ಬ್ರಾಂಚ್ ಮಾಡ್ಕೊಳ್ಳಿ. ಆವಾಗ ನಿಮಗೇನಾಗುತ್ತೆ? ಈ ಕಾರ್ಬನ್ ಸುತ್ತ ಎಷ್ಟಿದೆ? 1 2 3, ಇದು ಒಂದು 4 ಅಲ್ವಾ? ಸೊ ಈ ಕಾರ್ಬನ್ ಎಷ್ಟಾಗುತ್ತೆ ನಿಮಗೆ? ಟೋಟಲ್ ಇಲ್ಲಿ 4 ಆಗುತ್ತೆ. ಈ ಕಾರ್ಬನ್ ಸುತ್ತನೂ ಅಷ್ಟೇ ಅಲ್ವಾ? ಇಲ್ಲಿ 3 ಇದೆ, ಇದು ಒಂದು 4. ಸೊ ಇದೆರಡರದ್ದು 4 ಥಿಂಗ್ಸ್ ಇದೆ ಅಲ್ವಾ? 4 ಥಿಂಗ್ಸ್ ಅರೌಂಡ್ ಇದ್ದರೆ ಏನಾಗುತ್ತೆ? sp p p ಅಲ್ವಾ? 1 2 3 4 sp3 ಹೈಬ್ರಿಡೈಸೇಷನ್ ಇದೆ.
ಈ ಕಾರ್ಬನ್ದು ಹಾಗೆ ಈ ಕಾರ್ಬನ್ದು. ಒನ್ CH3CN. ಓಕೆ, ಇದನ್ನ ನಾವು ಹೇಗೆ ಬರಿಬೋದು? CCNH ಈ ಥರ ಬರಿಬೋದಲ್ವಾ? ಈ ಕಾರ್ಬನ್ ಅರೌಂಡ್ ಎಷ್ಟಿದೆ? 1 2 3 4 ಅಲ್ವಾ? ಸೊ 4 ಇದೆ ಈ ಫಸ್ಟ್ ಕಾರ್ಬನ್ ಮೇಲೆ. ಈ ಕಾರ್ಬನ್ ಮೇಲೆ ಎಷ್ಟಿದೆ? 1 2 ಇದೆ, 2 ಇದೆ ಅಲ್ವಾ? ಇದು 4 ಆದರೆ ಎಷ್ಟು ಬರುತ್ತೆ? sp ಅಲ್ವಾ? ಸೊ sp3 ಹೈಬ್ರಿಡೈಸೇಷನ್ ಬರುತ್ತೆ. ಇಲ್ಲಿ 2 ಇದೆ, ಸೊ ಇದು sp ಹೈಬ್ರಿಡೈಸೇಷನ್ ಬರುತ್ತೆ. ಅಂದರೆ ಇಲ್ಲಿ ನೀವು ಇದನ್ನು ಕೇಳಿದಾಗ ಇದು ಫಸ್ಟ್ ಸೆಕೆಂಡ್, ಸೊ ಇದು sp3 sp ಹೈಬ್ರಿಡೈಸೇಷನ್ ಇರುತ್ತೆ ಅಂತ ಆನ್ಸರ್ ಮಾಡಬೇಕು. ಫೋರ್ತ್ ಒನ್ HCONH2. ಇದನ್ನ ಬರೆದ್ರೆ ONH2 EH ಇಲ್ಲಿ ಬರುತ್ತಲ್ವಾ? ಸಿ ಹಿಯರ್ ಈ ಕಾರ್ಬನ್ ಅರೌಂಡ್ ಥಿಂಗ್ಸ್ ಎಷ್ಟಿದೆ? ಇದು 1, ಇದು 2, ಇದು 3 ಅಲ್ವಾ? ಇಲ್ಲಿ ಡಬಲ್ ಬಾಂಡ್ ಇರ್ಬೋದು, ಬಟ್ ಥಿಂಗ್ಸ್ ಒಂದೇ ಇರೋದಲ್ವಾ? ಇಲ್ಲಿ ಒಂದೇ ಇರೋದು, ಇಲ್ಲಿ ಒಂದೇ ಇರೋದು ಅಲ್ವಾ? ಸೊ ಇಲ್ಲಿ 3 ಥಿಂಗ್ಸ್. ಈ N ಹೇಗೆ ಕನೆಕ್ಟ್ ಆಗಿರುತ್ತೆ? H2 ಇದೆ ಅಲ್ವಾ? H2 ಅಂದರೆ ಈ ಥರ ಇದು ಕನೆಕ್ಟ್ ಆಗಿರುತ್ತೆ. ಈ Hಗಳು ಈ Nಗೆ ಕನೆಕ್ಟ್ ಆಗಿರುತ್ತೆ, ಈ ಕಾರ್ಬನ್ಗೆ ಕನೆಕ್ಟ್ ಆಗಿರಲ್ಲ. ಸೊ ಇಲ್ಲಿ N ಮಾತ್ರ ಕಾರ್ಬನ್ಗೆ ಕನೆಕ್ಟ್ ಆಗಿರುತ್ತೆ ಅಲ್ವಾ? ಸೊ ಇಲ್ಲಿ ಕಾರ್ಬನ್ಗೆ ಬಂದುಬಿಟ್ಟು ಟೋಟಲ್ ಇಲ್ಲಿ 3 ಥಿಂಗ್ಸ್ ಇದೆ ಅರೌಂಡ್. 3 ಅಂದರೆ ಒಂದು sp, ಇನ್ನೊಂದು p, 1 2 3. ಸೊ ಇಟ್ ಈಸ್ sp2 ಹೈಬ್ರಿಡೈಸೇಷನ್ ಈ ಕಾರ್ಬನ್ನಲ್ಲಿ. ಓಕೆ, ನೆಕ್ಸ್ಟ್ ಒನ್ CH3 CN. 1 2 ಡಬಲ್ ಬಾಂಡ್, C ಟ್ರಿಪಲ್ ಬಾಂಡ್, H3 ಇದೆ ಅಲ್ವಾ? H ಇಲ್ಲಿ ಒಂದು H. ಓಕೆ, ಇದು ಬ್ಯಾಲೆನ್ಸ್ ಆಗಿದೆ ಅಲ್ವಾ? ಓಕೆ, ಇವಾಗ ಕ್ಯಾಲ್ಕುಲೇಟ್ ಮಾಡಿ ಈ ಕಾರ್ಬನ್. ಇವಾಗ ಡೈರೆಕ್ಟ್ ಬರಿತೀನಿ. ಈ ಕಾರ್ಬನ್ ಮೇಲೆ ಎಷ್ಟು ಅರೌಂಡ್ ಥಿಂಗ್ಸ್ ಇದೆ? 1 2 3 4 ಇದೆ ಅಲ್ವಾ? 4 ಇದೆ, sp3 ಹೈಬ್ರಿಡೈಸೇಷನ್ ಬರುತ್ತೆ ಅಲ್ವಾ? ಈ ಕಾರ್ಬನ್ 1 2 3 ಇದೆ, ಈ ಕಾರ್ಬನ್ 3 ಇದೆ, 3 ಇದ್ದರೆ sp2 ಬರುತ್ತೆ. ಈ ಕಾರ್ಬನ್ ಎಷ್ಟಿದೆ? ಥಿಂಗ್ಸ್ 1 2 3 ಇದೆ ಅಲ್ವಾ? ಸೊ ಇಲ್ಲಿ sp2 ಬರುತ್ತೆ ಹೈಬ್ರಿಡೈಸೇಷನ್. ಈ ಕಾರ್ಬನ್ 1 2 ಇದೆ, ಇಲ್ಲಿ 2 ಥಿಂಗ್ಸ್ ಇದೆ, ಅದಕ್ಕೆ ಇದು sp. ಈ ರೀತಿದು ಹೈಬ್ರಿಡೈಸೇಷನ್ ಬರುತ್ತೆ. ಎಷ್ಟು ಈಸಿ ಇದು. ನೀವು ಕೆಮಿಕಲ್ ಬಾಂಡಿಂಗ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಚಾಪ್ಟರ್ ನೋಡಿಬಿಟ್ರೆ ನಿಮಗೆ ಈ ಚಾಪ್ಟರ್ ಬಂದುಬಿಟ್ಟು ಹೇಳಿದ್ನಲ್ಲ 95% ಇದು ಈಸಿ ಆಗುತ್ತೆ. ನೆಕ್ಸ್ಟ್ ನಾವು ಪೈ ಬಾಂಡ್ ಕ್ಯಾರೆಕ್ಟರಿಸ್ಟಿಕ್ ಆ್ಯಂಡ್ ನಮಗೆ ಶೇಪ್ಸ್ ನೋಡ್ಬಿಡೋಣ ಜೊತೆಗೆ. ಓಕೆ, ಹಿಯರ್ ನಮಗೆ ಆರ್ಬಿಟಲ್ಸ್ ನಾವು ಕನ್ಸಿಡರ್ ಮಾಡಿದ್ರೆ ಶೇಪ್ಸ್ ನಮಗೆ ಹೇಗೆ ಬರುತ್ತೆ? ಓಕೆ, ನಮಗೆ ಇಲ್ಲಿ sp3 ಹೈಬ್ರಿಡೈಸೇಷನ್ ಅಲ್ವಾ? ಫಸ್ಟ್ ಒನ್ sp3 ಹೈಬ್ರಿಡೈಸೇಷನ್ ಇದೆ ಅಂದರೆ ರಿಮೆಂಬರ್ ಯಾವಾಗಲೂ ನಮಗೆ ಲಾಸ್ಟ್ ಆರ್ಬಿಟಲ್ ಅಷ್ಟೇ ಕನ್ಸಿಡರ್ ಮಾಡಿ. ಓಕೆ, ಕಾರ್ಬನ್ದು ಕಾರ್ಬನ್ನಲ್ಲಿ ನಮಗೆ ಲಾಸ್ಟ್ ಆರ್ಬಿಟಲ್ ಏನು ಬರುತ್ತೆ? 2s2 2p2 ಅಲ್ವಾ? ಸೊ ಇದನ್ನು ನಾವು ಈ ಥರ ಬರಿಬೋದಲ್ವಾ? S2ನಲ್ಲಿ ಈ ಥರ ಫಿಲ್ ಆಗಿರುತ್ತೆ, ಇಲ್ಲಿ ಬಂದುಬಿಟ್ಟು 2 ಎಲೆಕ್ಟ್ರಾನ್ಸ್ ಈ ಥರ ಇರುತ್ತೆ ಅಲ್ವಾ? ಇದು ಎಕ್ಸೈಟೆಡ್ ಸ್ಟೇಟಲ್ಲಿ ಏನಾಗುತ್ತೆ? ಹಿಯರ್ ಎಕ್ಸೈಟೆಡ್ ಸ್ಟೇಟಲ್ಲಿ 1 2 3 4 ಈ ಥರ ಆಗುತ್ತೆ. sp3 ಹೈಬ್ರಿಡೈಸೇಷನ್ ಅಲ್ವಾ ಇದು? ಸೊ ಇದು S ಈಗ ಅಲ್ವಾ? ಇದು px py pz. ಓಕೆ, ಸೊ p 3 ಇನ್ವಾಲ್ವ್ ಆಗಿದೆ, ಈ S ಹಾಗೆ 3p ಇನ್ವಾಲ್ವ್ ಆಗಿದೆ ಅಲ್ವಾ? ಸೊ ನಮಗೆ ಟೋಟಲ್ ಎಷ್ಟು ಬರುತ್ತೆ? ಹೈಬ್ರಿಡ್ ಆರ್ಬಿಟಲ್ಸ್ ಇಲ್ಲಿ ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಕರಿತೀವಿ ಅಲ್ವಾ ನಾವಿಲ್ಲಿ? 1 2 3 4 ಬರುತ್ತೆ. ಬಿಕಾಸ್ 4 ಆರ್ಬಿಟಲ್ಸ್ ನಮಗೆ ಹೈಬ್ರಿಡೈಸೇಷನಲ್ಲಿ ಇನ್ವಾಲ್ವ್ ಆಗಿದೆ. ಸೊ ನಮಗೆ 4 ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ. ಹೈಬ್ರಿಡ್ ಆರ್ಬಿಟಲ್ಸ್ ಯಾವುದು? ಎಲ್ಲದಕ್ಕೂ ಏನಂತ ಕರಿಬೇಕು ನಾವಿಲ್ಲಿ? ಇಲ್ಲಿ S spx py pz ಅಂತ ಇರುತ್ತೆ. ಇಲ್ಲಿ ಬಂದುಬಿಟ್ಟು ಎಲ್ಲದೂ sp3 ಇರುತ್ತೆ ಅಲ್ವಾ? ಇಲ್ಲಿ sp3 ಅಂತಲೇ ಎಲ್ಲದಕ್ಕೂ ಇರುತ್ತೆ. ಸೊ ಇಲ್ಲಿ 4 sp3 ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ. ಇಲ್ಲಿ 4 ಬಂದರೆ ಇದ್ರ ಶೇಪ್ ಹೇಗಿರುತ್ತೆ ನಮಗೆ? ಈ ಥರ ಅಂದರೆ ಇದು ನಮಗೆ ಟೆಟ್ರಾಹೆಡ್ರಲ್ ಆಗಿರುತ್ತೆ. ನಮಗೆ ಇದು ಟೆಟ್ರಾಹೆಡ್ರಲ್ ಶೇಪ್ ಆಗಿರುತ್ತೆ. ಓಕೆ, ಇಫ್ ದ ಆಟಮ್ ಈಸ್ ಹ್ಯಾವಿಂಗ್ sp3 ಹೈಬ್ರಿಡೈಸೇಷನ್ ಅಂದರೆ ನಮಗೆ ಅಲ್ಲಿ ಶೇಪ್ ಬಂದುಬಿಟ್ಟು ಟೆಟ್ರಾಹೆಡ್ರಲ್ ಆಗಿರುತ್ತೆ. sp2 ಹೈಬ್ರಿಡೇಷನ್ ತೊಗೊಳ್ಳಿ. sp2 ಹೈಬ್ರಿಡೇಷನ್ ತೊಗೊಂಡ್ರೆ ಹೇಗೆ ಬರೀತೀರಾ ನೀವು? ಫಸ್ಟ್ ಇದನ್ನು ಸೇಮ್ ಇರುತ್ತೆ ಅಲ್ವಾ? ಎಲ್ಲದರಲ್ಲೂ 2s2 2p2 ಇರುತ್ತೆ ಅಲ್ವಾ? 2s2 2p2 ಈ ಥರ ಇರುತ್ತೆ ಅಲ್ವಾ? ಹಿಯರ್ ನಮಗೆ S px py pz ಅಲ್ವಾ? S ಇನ್ವಾಲ್ವ್ ಆಗಿದೆ, 1 p2 ಇನ್ವಾಲ್ವ್ ಆಗಿದೆ, ಇಲ್ಲಿ 2 ಇನ್ವಾಲ್ವ್ ಆಗಿದೆ. ಟೋಟಲ್ ಈ 3 ಆರ್ಬಿಟಲ್ ನಮಗೆ ಇನ್ವಾಲ್ವ್ ಆಗಿದೆ. ಅಂದರೆ
ನಮಗೆ ಎಕ್ಸೈಟೆಡ್ ಸ್ಟೇಟಲ್ಲಿ ಏನಾಗುತ್ತೆ, ಈ ಎಲೆಕ್ಟ್ರಾನ್ ಇಲ್ಲಿಗೆ ಜಂಪ್ ಆಗೋದ್ರಿಂದ ಈ ಥರ ಇರುತ್ತಲ್ವ, ನಮಗೆ ಈ 3 ಆರ್ಬಿಟಲ್ಸ್ ಬರುತ್ತೆ. ಅಂದರೆ ನಮಗಿಲ್ಲಿ ಇದನ್ನು ನಾವು sp2, ಇದನ್ನು sp2, ಇದನ್ನು sp2 ಅಂತ ಕರಿತೀವಿ. ಬಟ್ ಇದು ಏನಿರುತ್ತೆ, ಇದು pz ಹಾಗೆ ಇರುತ್ತೆ. ಇದು 3ಅನ್ನು ನಾವು sp2 ಕರಿತೀವಿ. ಇಲ್ಲಿ ನಮಗೆ ಟೋಟಲ್ 3 sp2 ಬಂದಿರುತ್ತೆ ಅಲ್ವಾ. ಈಗಾಗಲೇ ನಾವು ಇದನ್ನು ಕ್ಲಿಯರಾಗಿ ಓದಿದ್ದೀವಿ. ಸೊ ಇಲ್ಲಿ ನಮಗೆ 3 sp2 ನಾವು ಇದನ್ನು ಜಾಯಿನ್ ಮಾಡಬೇಕಂದ್ರೆ ಹೇಗೆ, ನಮಗೆ ಒಂದು ಕಾರ್ಬನ್ಗೆ 3 sp2 ಇರುತ್ತೆ. sp2 ಹೈಬ್ರಿಡೈಸೇಷನ್ ಹೇಗಿರುತ್ತೆ, ನಮಗೆ 3 sp2 ಈ ಥರ ಇರುತ್ತಲ್ವ. ಅಂದರೆ ನಮಗಿದು ಟ್ರಯಾಗ್ನಲ್ ಪ್ಲೇನಾರ್ ಇರುತ್ತೆ. ನಮಗೆ ಇದು ಟ್ರಯಾಗ್ನಲ್ ಪ್ಲೇನಾರ್ ಇರುತ್ತೆ. ಅಂದರೆ ನಮಗೆ ಫಾರ್ ಎಕ್ಸಾಂಪಲ್ ಈ ಆಟಮ್ನಲ್ಲಿ ಇದು ಏನಾದರೂ ನಮಗೆ ಇಲ್ಲಿ ಬರೆದಿರ್ತೀನಿ, ಇಲ್ಲಿ ಈ ಥರ ಈ ಥರ ಒಂದು ಕಾರ್ಬನ್ ನಮಗೆ ಸ್ಟ್ರಕ್ಚರ್ ಇದ್ದರೆ ನಮಗೆ ಈ ಕಾರ್ಬನ್ ಏನಿರುತ್ತೆ ಇದು ಸಹ ಇದೇ ಥರ ಇರುತ್ತೆ, ಈ ಥರ ಈ ಥರ ಇರುತ್ತೆ. 2 ಕಾರ್ಬನ್ ಇಲ್ಲಿ sp2 ಇರೋದು ಈ ಥರ ನಮಗೆ ಇಲ್ಲಿ ಜಾಯ್ನ್ ಆಗಿರುತ್ತೆ. ಇದು ಯಾವುದು, ಇದು ಬಂದುಬಿಟ್ಟು ನಮಗೆ ಇಲ್ಲಿ ಒಂದು ಸಿಗ್ಮಾ ಬಾಂಡ್ ಅಲ್ವಾ. ನಮಗೆ ಒಂದು ಸಿಗ್ಮಾ ಬಾಂಡ್ ಇಲ್ಲಿ ಇದ್ದೇ ಇರುತ್ತೆ. ಇದು ನಮಗೆ ಇದೇ ಸಿಗ್ಮಾ ಬಾಂಡ್ ಅದು. ಇಲ್ಲಿ ಮಿಕ್ಕಿರೋ ಒಂದು ಹೈಡ್ರೋಜನ್ ಇಲ್ಲಿ ಇದು ಸಿಗ್ಮಾ ಬಾಂಡ್, ಈ ಹೈಡ್ರೋಜನ್ ಜೊತೆ ಒಂದು ಕಾರ್ಬನ್, ಈ ಹೈಡ್ರೋಜನ್ ಜೊತೆ ಒಂದು ಕಾರ್ಬನ್, ಇದೇ ಸೇಮ್ ಇನ್ನೂ ಒಂದು ಮಾಲಿಕ್ಯೂಲ್ ಇಲ್ಲೇ ಇರುತ್ತಲ್ವಾ. ಸೊ ಈ ಹೈಡ್ರೋಜನ್ ಜೊತೆ ಒಂದು, ಈ ಹೈಡ್ರೋಜನ್ ಜೊತೆ ಒಂದು, ಈ ಥರ ಆಗುತ್ತೆ. ಈ ಹೈಡ್ರೋಜನ್ ಇಲ್ಲಿರುತ್ತೆ ಅಲ್ವಾ. ಸೊ ಇಲ್ಲಿ ಎಲ್ಲ ಆಯಿತು. ಈ ಮಿಕ್ಕಿರೋದು ಏನು, ಹೈಬ್ರಿಡೈಸೇಷನಲ್ಲಿ ಇನ್ವಾಲ್ವ್ ಆಗಿರಲ್ಲ ಎಲೆಕ್ಟ್ರಾನ್, ಅದನ್ನು ನಾವೇನಂತ ಕರಿತೀವಿ, ಪೈ ಅಂತ ಕರಿತೀವಲ್ವಾ. ಸೊ ಈ ಥರ ಬರೆದ್ರೆ ನಾವು ಪೈನ ಹೇಗೆ ಬರಿತೀವಿ, ಈ ಥರ ನಾವು ಜಾಯಿನ್ ಮಾಡ್ತೀವಿ ಅಲ್ವಾ. ಸೊ ಈ ಥರ ಇದು ಒಂದು ಪೈ ಜಾಯಿನ್ ಆಗಿರುತ್ತೆ. ಹಿಯರ್ ಜಸ್ಟ್ ನೀವಿಲ್ಲಿ ಟ್ರಯಾಗ್ನಲ್ ಪ್ಲೇನರ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ. ಈ ಶೇಪ್ಸ್ನ ನಾವು ಆಮೇಲೆ ಡಿಸ್ಕಸ್ ಮಾಡೋಣ. ನಿಮಗೆ ಆಲ್ರೆಡಿ ಈಗ ಕ್ಲಿಯರ್ ಆಗಿರುತ್ತೆ ಲಾಸ್ಟ್ ವೀಡಿಯೋಸ್ ನೋಡಿರೋದ್ರಿಂದ, ಜಸ್ಟ್ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡಿರೋದು. sp-ನಲ್ಲಿ ಹೇಗಿರುತ್ತೆ ನಿಮಗೆ ಶೇಪ್ ಬಂದುಬಿಟ್ಟು ಇಲ್ಲಿ ಲೀನಿಯರ್ ಇರುತ್ತೆ ಅಲ್ವಾ. ಏನಕ್ಕಂದರೆ ಈ ಥರ ಇರುತ್ತೆ, s px py pz ಇಲ್ಲಿರುತ್ತಲ್ವಾ, ಈ ಥರ ಇಲ್ಲಿ ಜಂಪ್ ಆಗಿರುತ್ತೆ. sp ಒಂದು s ಒಂದು p ಎರಡಷ್ಟೇ ಇನ್ವಾಲ್ವ್ ಆಗಿರೋದು ಅಲ್ವಾ. ಸೊ ಇದೆರಡೇ ಇನ್ವಾಲ್ವ್ ಆಗಿರುತ್ತೆ. ಅಂದರೆ ಇಲ್ಲಿ 2 sp ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ. ಇದೆರಡು ನಮಗೆ ಹೈಬ್ರಿಡೈಸೇಷನಲ್ಲಿ ಇನ್ವಾಲ್ವ್ ಆಗಿರಲ್ಲ, ಅದಕ್ಕೆ ನಮಗೆ 2 ಪೈ ಬಾಂಡ್ ಇರುತ್ತೆ ಅಲ್ವಾ. ಇಲ್ಲಿ 2 ಪೈ ಬಾಂಡ್ ಇರುತ್ತೆ. ಇದು ಒಂದು ನಮಗೆ ಸಿಗ್ಮಾ ಬಾಂಡ್, ಅದಕ್ಕೆ ಇಲ್ಲಿ ನಮಗೆ ಇದು ಲೀನಿಯರ್ ಶೇಪ್ ಇರುತ್ತೆ ಅಲ್ವಾ. ಈ ಥರ ಇದು ನಮಗೆ sp ಹೈಬ್ರಿಡೈಸೇಷನ್, ಇದು ನಮಗೆ ಲೀನಿಯರ್ ಶೇಪ್ ಇರುತ್ತೆ. ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಅಂದರೆ sp3 ಅಂದರೆ ನಿಮಗೆ ಟೆಟ್ರಾಹೆಡ್ರಲ್, sp2 ಅಂದರೆ ಟ್ರಯಾಗ್ಯುಲರ್ ಪ್ಲೇನರ್, sp ಅಂದರೆ ಲೀನಿಯರ್. ಇದಿಷ್ಟೇ ನಿಮಗೆ ನೆನಪಿರಬೇಕು. ಹಾಗೆ ನಾವು ಪೈ ಬಾಂಡ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಹಿಂದೆ ಹೇಳಿದ್ದೀನಲ್ವಾ, ಎಕ್ಸೆಪ್ಟ್ C2ನಲ್ಲಿ. C2ನಲ್ಲಿ ರಿಮೆಂಬರ್ ನಿಮಗೆ 2 ಪೈ ಬಾಂಡ್ ಬರುತ್ತೆ. ಈ ಥರ ಅರೇಂಜ್ ಆಗಿರುತ್ತಲ್ವಾ, ಇದು ಎರಡೂ ಪೈ ಬಾಂಡೇ ಆಗಿರುತ್ತೆ C2. ಬಟ್ ನಮಗೆ ರೆಗ್ಯುಲರ್ ಆಗಿ ಸಿಂಗಲ್ ಬಾಂಡ್ ಇದ್ದರೆ ಇದು ಸಿಗ್ಮಾ ಬಾಂಡ್. ಡಬಲ್ ಬಾಂಡ್ ಇದ್ದರೆ ಒಂದು ಸಿಗ್ಮಾ ಬಾಂಡ್, ಒಂದು ಪೈ ಬಾಂಡ್ ಇದ್ದೇ ಇರುತ್ತೆ ಅಲ್ವಾ. ಈ ಹಿಂದೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಟ್ರಿಪ್ಪಲ್ ಬಾಂಡ್ ಇದ್ದರೆ ಇಲ್ಲಿ ಒಂದು ಸಿಗ್ಮಾ ಬಾಂಡ್, ಒಂದು ಪೈ ಬಾಂಡ್, ಇನ್ನೂ ಒಂದು ಪೈ ಬಾಂಡ್ ಇರುತ್ತೆ. ಈ ಥರ ಇದು ಇರುತ್ತೆ. ನಿಮಗೆ ಗೊತ್ತಲ್ವಾ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡಿದ್ರೆ ಇಲ್ಲಿ ಎಲ್ಲದೂ ಸಿಗ್ಮಾ ಬಾಂಡೇ ಇದು. ಎಲ್ಲದು ಸಿಗ್ಮಾ ಬಾಂಡ್. ಇಲ್ಲಿ ಇದು ಒಂದು ಸಿಗ್ಮಾ ಬಾಂಡ್, ಇನ್ನು ಒಂದು ಪೈ ಬಾಂಡ್, ಇಲ್ಲಿ ಒಂದು ಸಿಗ್ಮಾ ಬಾಂಡ್, ಇದು ಎರಡೂ ಪೈ ಬಾಂಡ್. ಈ ಥರ ಗೊತ್ತಿರಬೇಕು ನಿಮಗೆ ಈ ಕಾನ್ಸೆಪ್ಟ್. ಇವಾಗ ಇದು ಯಾವುದು, sp3 ಇದ್ದರೆ ನಮಗೆ ಈ ಶೇಪ್ ಇರುತ್ತೆ. ಇದು ನಮಗೆ sp2 ಇರಬೇಕು. ಇಲ್ಲಿ ನಮಗೆ sp ಇದ್ದರೆ ನಮಗೆ ಲೀನಿಯರ್ ಶೇಪ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಇದು ನಿಮಗೆ ತುಂಬ ಇಂಪಾರ್ಟೆಂಟ್. ನಮಗೆ ನೆಕ್ಸ್ಟ್ ಫರ್ದರು ಲೀನಿಯರ್ ಶೇಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಪೈ ಬಾಂಡ್ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ನೋಡೋಣ. ಇದು ಸೈಡಲ್ಲೇ ಇರಲಿ. ನಮಗೆ ಸಿಗ್ಮಾ ಬಾಂಡ್ ಅಂದರೆ ಯಾವುದು, ರಿಮೆಂಬರ್ ಸಿಂಗಲ್ ಬಾಂಡ್ ಇರೋದು ಅಲ್ವಾ. ಈ ಥರ ನಮಗಿದ್ರೆ ಇದು ಸಿಗ್ಮಾ ಬಾಂಡ್. ಅಂದರೆ ಡಬಲ್ ಇದ್ದರೆ ನಮಗೆ ಒಂದು ಸಿಗ್ಮಾ ಒಂದು ಪೈ ಇರುತ್ತೆ. ಟ್ರಿಪ್ಪಲ್ ಅಂದರೆ ಒಂದು ಸಿಗ್ಮಾ ಒಂದು ಪೈ 2 ಪೈ ಇರುತ್ತೆ ಅಲ್ವಾ. ಈ ಥರ ಹಿಯರ್ ನಾವು ಇಲ್ಲಿ ಹೈಡ್ರೋಜನ್ ಕಾರ್ಬನ್, ಇದು ಸಿಗ್ಮಾ ಅಲ್ವಾ. ಇಲ್ಲಿ ಒಂದು ಸಿಗ್ಮಾ 2 ಪೈ ಅಲ್ವಾ. ಹಿಯರ್ ಸಿಗ್ಮಾ, ಇದು ಸಿಗ್ಮಾ ಒಂದು ಪೈ ಇಲ್ಲಿ ಅಲ್ವಾ. ಸಿಗ್ಮಾ 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 ಸಿಗ್ಮಾ. ಇವಾಗ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಎಷ್ಟಿದೆ ಪೈ ಬಾಂಡ್ಸ್ ಅಂತ. ಟೋಟಲ್ ಎಷ್ಟಿದೆ 1 2 3 4 5 6 7 8 9 10. ಟೋಟಲ್ 10 ಸಿಗ್ಮಾ ಬಾಂಡ್ಸ್ ಇದೆ ಅಲ್ವಾ. 10
ಸಿಗ್ಮಾ ಬಾಂಡ್ಸ್ ಇದೆ ಟೋಟಲ್. ಪೈ ಬಾಂಡ್ಸ್ ಎಷ್ಟಿದೆ? 1 2 3 ಪೈ ಬಾಂಡ್ಸ್ ಇದೆ. ಓಕೆ, ಇದು ನಿಮಗೆ ಆನ್ಸರ್. ನಿಮಗೆ ಇನ್ನೂ ಡೀಟೇಲ್ ಆಗಬೇಕಂದ್ರೆ ಹೇಗೆ ಬರಿಬೋದು? ಸಿಗ್ಮಾ 10 ಇದೆ ಅಲ್ವಾ, ಸಿಗ್ಮಾದಲ್ಲಿ CH ನಡುವೆ ಎಷ್ಟು ಸಿಗ್ಮಾ ಇದೆ ಅದನ್ನು ನೀವು ಬರಿಬೋದು. CH ನಡುವೆ ಎಷ್ಟು ಸಿಗ್ಮಾ ಇದೆ? CH 1 ಅಲ್ವಾ, ನೆಕ್ಸ್ಟ್ 2 3 4 5 6 ಅಲ್ವಾ. CH ಬಾಂಡ್ ನಡುವೆ ಎಷ್ಟು ಸಿಗ್ಮಾ ಬಾಂಡ್ ಇದೆ? C. ನೆಕ್ಸ್ಟ್ CC ನಡುವೆ ಎಷ್ಟು ಸಿಗ್ಮಾ ಬಾಂಡ್ ಇದೆ? ಇದು C, ಇದು C. ಇಲ್ಲಿ ಒಂದು ಸಿಗ್ಮಾ ಬಾಂಡ್ ಇದೆ ಅಲ್ವಾ 1. ಓಕೆ, ಇಲ್ಲಿ ಒಂದು ಸಿಗ್ಮಾ ಬಾಂಡ್ ಇದೆ ಅಲ್ವಾ 2, ಇಲ್ಲಿ ಒಂದಿದೆ 3, ಇಲ್ಲಿ ಒಂದಿದೆ 4. ಸೊ ಇಲ್ಲಿ ನಮಗೆ ಟೋಟಲ್ 4 ಸಿಗ್ಮಾ ಬಾಂಡ್ ಇದೆ CC ನಡುವೆ. ಸೊ ಇಲ್ಲಿ ನಮಗೆ ಟೋಟಲ್ 10 ಇದೆ. ಟೋಟಲ್ 10 ಇದೆ. ಪೈ ಬಾಂಡ್ ಎಷ್ಟಿದೆ ನಮಗೆ? ಪೈ ಬಾಂಡ್ 3 ಇದೆ ಅಲ್ವಾ ಟೋಟಲ್. ಸಿ ನಮಗೆ ಹೈಡ್ರೋಜನ್ ಬಂದುಬಿಟ್ಟು ನಮಗೆ ಪೈ ಬಾಂಡ್ ಫಾರ್ಮೇ ಮಾಡಲ್ಲ ಅಲ್ವಾ. ಫಸ್ಟ್ ಆಫ್ ಆಲ್ ನೆನಪಿರಲಿ, ಹೈಡ್ರೋಜನ್ ಬಂದುಬಿಟ್ಟು ಸಿಂಗಲ್ ಬಾಂಡ್ ಅಷ್ಟೇ ನಮಗೆ ಫಾರ್ಮ್ ಮಾಡುತ್ತೆ. ಏನಕ್ಕಂದರೆ ಇದು ಕೇವಲ ಎಸ್ ಆರ್ಬಿಟಲ್ ಜೊತೆ ಇನ್ವಾಲ್ವ್ ಆಗಿರುತ್ತೆ. ಸಿಂಗಲ್ ಸಿ ಜೊತೆ ಅಂದರೆ 2 ಈ ಥರ ಬಾಂಡ್ ಇದ್ದಾಗ ಎಷ್ಟು ನಮಗೆ ಪೈ ಇದೆ? ನಮಗೆ ಇಲ್ಲಿ 1 ಇದೆ ಅಲ್ವಾ. ಸೊ 1 ಪೈ ಬಾಂಡ್ ಆರ್ ಎಸ್ ರೈಟ್ 1. ಓಕೆ, ನೆಕ್ಸ್ಟ್ ಪೈ ಬಂದುಬಿಟ್ಟು ಟ್ರಿಪಲ್ ಬಾಂಡ್ ಸಿ ಇದ್ದಾಗ ಎಷ್ಟಿದೆ? ನಮಗೆ 2 ಇದೆ, 2. ಹಿಯರ್ ಟೋಟಲ್ 3, ದಿಸ್ 1. ಓಕೆ, ಈ ಥರ ಕ್ಯಾಲ್ಕುಲೇಟ್ ಮಾಡೋದು ಕಲಿಬೇಕು. ನಮಗೆ ಇಲ್ಲಿ ಟೋಟಲ್ ಎಷ್ಟು ಸಿಗ್ಮಾ ಎಷ್ಟು ಪೈ ಬಾಂಡ್ ಇದೆ ಫಸ್ಟ್ ಬರ್ಕೊಳ್ಳಿ. ಓಕೆ, ನಮಗೆ 1 ಸಿಗ್ಮಾ ಫಸ್ಟ್ ಸಿಗ್ಮಾ ಅಷ್ಟೇ ಕ್ಯಾಲ್ಕುಲೇಟ್ ಮಾಡಿ. ಹಿಯರ್ ಸಿಗ್ಮಾ, ದಿಸ್ 1 ಸಿಗ್ಮಾ, ಇಲ್ಲಿ 2ರಲ್ಲಿ 1 ಸಿಗ್ಮಾ ಅಲ್ವಾ, ಇದು ಒಂದು ಪೈ ಇದರಲ್ಲಿ ಅಲ್ವಾ. ಇವಾಗ ಕ್ಯಾಲ್ಕುಲೇಟ್ ಮಾಡಿ 1 2 3 4 5 6 7 8 9. ನಮಗೆ ಟೋಟಲ್ 9 ಸಿಗ್ಮಾ ಬಾಂಡ್ಸ್ ಇದೆ. ಓಕೆ, ಪೈ ಎಷ್ಟು? 1 2 2 ಅಲ್ವಾ, ನಮಗಿಲ್ಲಿ 2 ಪೈ ಬಾಂಡ್ಸ್ ಇರೋದು. ಇಫ್ ಯು ರೈಟ್ ಸಿಗ್ಮಾ CH ಮಧ್ಯೆ ಎಷ್ಟಿದೆ ಅಂದರೆ CH ಈ ಥರ CH ಈ ಬಾಂಡ್ಗಳ ಕ್ಯಾಲ್ಕುಲೇಟ್ ಮಾಡಿ. 1 2 3 4 5 6 7 ಅಲ್ವಾ, ಟೋಟಲ್ 7 ಇದೆ ಅಲ್ವಾ CH ಮಧ್ಯ. ನೆಕ್ಸ್ಟ್ ಹಾಗೆ CC ಮಧ್ಯ ಕ್ಯಾಲ್ಕುಲೇಟ್ ಮಾಡಿ ಎಷ್ಟಿದೆ? 1 2 ಅಲ್ವಾ. ಸೊ 2 ಟೋಟಲ್ ನಮಗೆ ಇಲ್ಲಿ 9 ಇದೆ. 9 ಸಿಗ್ಮಾ ಇದೆ ಟೋಟಲ್. ನೆಕ್ಸ್ಟ್ ಪೈ ಕ್ಯಾಲ್ಕುಲೇಟ್ ಮಾಡಿ. ಪೈ CC ಮಧ್ಯನೇ ಇರುತ್ತಲ್ವಾ, ಡಬಲ್ ಬಾಂಡ್ ಮಧ್ಯ 1 2. ಸೊ ನಮಗೆ 2 CC ಮಧ್ಯನೇ ಇರೋದು. ಸೊ 2, ಇದು 2 ನಂಬರ್. ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಿ. ನೌ ವಿ ವಿಲ್ ಸಿ ಶೇಪ್ ಆಫ್ ದ ಮಾಲಿಕ್ಯೂಲ್ಸ್ ವಿತ್ ರೆಸ್ಪೆಕ್ಟ್ ಟು ಹೈಬ್ರಿಡೈಸೇಷನ್. ಓಕೆ, ಹೈಬ್ರಿಡೈಸೇಷನ್ ಇದ್ದರೆ ಅವುಗಳ ಶೇಪ್ ಹೇಗಿರುತ್ತೆ ಆ ಮಾಲಿಕ್ಯೂಲ್ದು ಅಂತ ಸ್ಟಡಿ ಮಾಡೋಣ. sp3 ಇದ್ದರೆ ಟೆಟ್ರಾಹೈಡ್ರಲ್, sp2 ಇದ್ದರೆ ಟ್ರಯಾಗ್ನಲ್ ಪ್ಲೇನರ್, sp ಇದ್ದರೆ ಲೀನಿಯರ್. ರಿಮೆಂಬರ್. ಓಕೆ, ಫಸ್ಟ್ ಒನ್ H2CO ಈ ಥರ ಇರುತ್ತೆ. ಓಕೆ, ಫಸ್ಟ್ ಎಕ್ಸಾಂಪಲ್. ಇದರಲ್ಲಿ ಫಸ್ಟ್ ಹೈಬ್ರಿಡೈಸೇಷನ್ ಕಾರ್ಬನ್ದು ಕ್ಯಾಲ್ಕುಲೇಟ್ ಮಾಡಿ ಎಷ್ಟಾಗುತ್ತೆ. ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್ ಅಂದರೆ ಇದು ನಮಗೆ ಎಷ್ಟಿದೆ? ಅರೌಂಡ್ ದ ಕಾರ್ಬನ್ ಟೋಟಲ್ ಥಿಂಗ್ಸ್ ಎಷ್ಟಿದೆ? 1 2 3 ಇದೆ ಅಲ್ವಾ. ಸೊ ಟೋಟಲ್ ಥಿಂಗ್ಸ್ ಇಲ್ಲಿ ಕಾರ್ಬನ್ದು 3 ಇದೆ. 3 ಇದ್ದರೆ 1sp ಅಲ್ವಾ. ಸೊ sp2 ಹೈಬ್ರಿಡೈಸೇಷನ್ ಇದೆ. sp2 ಇದ್ದರೆ ಇದು ಯಾವುದು? ಟ್ರಯಾಗ್ನಲ್ ಪ್ಲೇನರ್. ಓಕೆ, ಈ ಥರ ಟ್ರಯಾಗ್ನಲ್ ಪ್ಲೇನರ್ ಬರುತ್ತೆ ಇದು. ಸೆಕೆಂಡ್ ಎಕ್ಸಾಂಪಲ್ CH3F. ಓಕೆ, ಇದನ್ನು ನಾವು ಹೇಗೆ ಬರಿಬೋದು? ಈ ಥರ ಬರಿಬೋದಲ್ವಾ. ಅರೌಂಡ್ ಕಾರ್ಬನ್ ಎಷ್ಟಿದೆ ಟೋಟಲ್ ಥಿಂಗ್ಸ್ ಬಂದುಬಿಟ್ಟು ಇಲ್ಲಿ ಈ ಕಾರ್ಬನ್ದು ಬಂದುಬಿಟ್ಟು ಟೋಟಲ್ 4 ಇದೆ, sp ಸೊ ಇಟ್ ಈಸ್ sp3 ಹೈಬ್ರಿಡೈಸೇಷನ್. sp3 ಹೈಬ್ರಿಡೈಸೇಷನ್ ಅಂದರೆ ಟೆಟ್ರಾಹೆಡ್ರಲ್, ರೈಟ್. ಥರ್ಡ್ ಒನ್ CH ಟ್ರಿಪಲ್ ಬಾಂಡ್ N. ಇಲ್ಲಿ ಕಾರ್ಬನ್ ಅರೌಂಡ್ ಥಿಂಗ್ಸ್ ಎಷ್ಟಿದೆ? ಟೋಟಲ್ 1 2 ಥಿಂಗ್ಸ್ ಇದೆ. ಸೊ 1 sp, ಇಲ್ಲಿ 2 ಆಯ್ತಲ್ವಾ. ಸೊ ಇಟ್ ಈಸ್ sp ಹೈಬ್ರಿಡೈಸೇಷನ್. sp ಅಂದರೆ ಇಟ್ ಈಸ್ ಲೀನಿಯರ್ ಇನ್ ಶೇಪ್. ಓಕೆ, ಈ ಥರ ನೀವು ಬೇಸ್ಡ್ ಆನ್ ಹೈಬ್ರಿಡೈಸೇಷನ್ ನೀವು ಶೇಪ್ಸ್ನ ಕಂಡುಹಿಡಿಬೋದು. ಇನ್ನೊಂದು ಅಡಿಷನ್ ಟು ದಿಸ್, ನಿಮಗೆ ಕೆಲವೊಂದು ಸಲ ಎಸ್ ಕ್ಯಾರೆಕ್ಟರ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ ಕ್ಯಾರೆಕ್ಟರ್ ನಿಮಗೆ ಏನಿರುತ್ತೆ? ಇದು ಬಂದುಬಿಟ್ಟು ಡೈರೆಕ್ಟ್ ಪ್ರಪೋರ್ಷನಲ್ ಇರುತ್ತೆ. ಯಾವುದಕ್ಕೆ? ಬಾಂಡ್ ಎಂಥಲ್ಪಿಗೆ. ಓಕೆ, ಹಾಗೆ ಇದು ನಮಗೆ ಬಾಂಡ್ ಲೆಂತ್ಗೆ ಇದು ಇನ್ವರ್ಸ್ ಪ್ರಪೋರ್ಷನಲ್ ಇರುತ್ತೆ. ಎಸ್ ಕ್ಯಾರೆಕ್ಟರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? sp-ನಲ್ಲಿ ಎಸ್ ಎಷ್ಟಿದೆ? 1 ಇದೆ ಅಲ್ವಾ. ಸೊ ಟೋಟಲ್ 2 ಇದೆ, 1 S ಇದೆ ಅಲ್ವಾ, ಮೇಲೆ ಬರುತ್ತೆ ಇಂಟು 100. ಎಷ್ಟು ಪರ್ಸೆಂಟ್ ಆಗುತ್ತೆ? ಇದು ನಮಗೆ 50% ಆಗುತ್ತೆ ಅಲ್ವಾ. 50% ಅಂದರೆ ಇಲ್ಲಿ ಎಸ್ ಕ್ಯಾರೆಕ್ಟರ್ 50% ಇದೆ. ಓಕೆ, sp3ನಲ್ಲಿ ಎಷ್ಟಿರುತ್ತೆ? ಇದು 3 ಇದೆ, ಟೋಟಲ್ 4 ಇದೆ ಅಲ್ವಾ. S1 ಇದೆ, ಇದು ಎಷ್ಟಾಗುತ್ತೆ? ಇಂಟು 100. ಎಷ್ಟು ಪರ್ಸೆಂಟ್ ಆಗುತ್ತೆ ಇದು ಟೋಟಲ್? 25% ಅಲ್ವಾ.
ಇಲ್ಲಿ sp2ನಲ್ಲಿ ಎಷ್ಟಾಗುತ್ತೆ ಇದು ಕ್ಯಾಲ್ಕುಲೇಟ್ ಮಾಡಿ, ಇದು ಬಂದುಬಿಟ್ಟು 33.33% ಆಗುತ್ತೆ ಅಲ್ವಾ. ಅಂದರೆ ನಮಗೆ ಇಲ್ಲಿ ಎಸ್ ಕ್ಯಾರೆಕ್ಟರ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ನಮಗೆ ಬಾಂಡ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ. ಓಕೆ, ಹಾಗೆ ನಮಗೆ ಬಾಂಡ್ ಲೆಂತ್ ಕಡಿಮೆ ಇರುತ್ತೆ. ನಮಗೆ ಎಸ್ ಕ್ಯಾರೆಕ್ಟರ್ ಏನಾಗುತ್ತೆ, ಇದು ನ್ಯೂಕ್ಲಿಯಸ್ಗೆ ಹತ್ತಿರ ಇರುತ್ತೆ. ಓಕೆ, ನಮಗೆ ಎಸ್ ಆರ್ಬಿಟಲ್ಸ್ ಬಂದುಬಿಟ್ಟು ನ್ಯೂಕ್ಲಿಯಸ್ಗೆ ಹತ್ತಿರ ಇರುತ್ತೆ. ಓಕೆ, ನ್ಯೂಕ್ಲಿಯಸ್ಗೆ ಹತ್ತಿರ ಇರೋದ್ರಿಂದ ಅಂದರೆ ಎಸ್ ಕ್ಯಾರೆಕ್ಟರ್ ನಮಗೆ ಜಾಸ್ತಿ ಆದರೆ ನಮಗೆ ಬಾಂಡ್ ಎಂಥಾಲ್ಪಿ ಏನಿರುತ್ತೆ ಅದು ನಮಗೆ ಟು ಬ್ರೇಕ್ ದ ಮಾಲಿಕ್ಯೂಲ್ ನಮಗೆ ಜಾಸ್ತಿ ಬೇಕಾಗುತ್ತೆ. ಓಕೆ, ಬಾಂಡ್ ಲೆಂತ್ ಏನಾಗುತ್ತೆ, ನಮಗೆ ಬಾಂಡ್ ಎನರ್ಜಿ ಅಂದರೆ ನಮಗೆ ಬಾಂಡ್ ಲೆಂತ್, ದಿಸ್ ಈಸ್ ಬಾಂಡ್ ಲೆಂತ್, ದಿಸ್ ಈಸ್ ಬಾಂಡ್ ಲೆಂತ್ ಅಲ್ವಾ. ಬಾಂಡ್ ಲೆಂತ್ ನಮಗೆ ಕಡಿಮೆ ಆದ ಹೋದಂತೆಲ್ಲ ನಮಗೆ ಬಾಂಡ್ ಎನರ್ಜಿ ಜಾಸ್ತಿ ಬೇಕು ಟು ಬ್ರೇಕ್ ದ ಬಾಂಡ್ ಅಲ್ವಾ. ಸೊ ನಮಗೆ ಎಸ್ ಕ್ಯಾರೆಕ್ಟರ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ನಮಗೆ ಬಾಂಡ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ, ಹಾಗೆ ನಮಗೆ ಬಾಂಡ್ ಲೆಂತ್ ಕಡಿಮೆ ಇರುತ್ತೆ. ಓಕೆ, ಸೊ ಕನ್ಸಿಡರ್ ಮಾಡಿದ್ರೆ sp3 sp2ನಲ್ಲಿ sp ನಲ್ಲಿ 50%, sp3ನಲ್ಲಿ ಎಷ್ಟು ಬರುತ್ತೆ 25%, sp2ನಲ್ಲಿ 33% ಬರುತ್ತೆ ನಮಗೆ. ಸೊ ಇಲ್ಲಿ ನಮಗೆ ಎಸ್ ಕ್ಯಾರೆಕ್ಟರ್ ನಮಗೆ ಜಾಸ್ತಿ ಇರುತ್ತೆ, ಪರ್ಸೆಂಟ್ ಎಸ್ ಕ್ಯಾರೆಕ್ಟರ್ ಇಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಇದು ಒಂದೇ ನೀವು ಆ್ಯಕ್ಚುಲಿ ಇವತ್ತಿನ ಕ್ಲಾಸ್ನಲ್ಲಿ ಹೊಸದಾಗಿ ಕಲ್ತಿದ್ದು. ಓಕೆ, ಅದರ್ ದೆನ್ ದಿಸ್ ಹೈಬ್ರಿಡೈಜೇಷನ್ ಆಗಿರ್ಬೋದು, ಅಥವಾ ನಮಗೆ ಸಿಗ್ಮಾ ಹಾಗೆ ಪೈ ಬಾಂಡ್ ಕ್ಯಾಲ್ಕುಲೇಟ್ ಮಾಡೋದಾಗಿರ್ಬೋದು, ಈ ಶೇಪ್ ಆಫ್ ದ ಮಾಲಿಕ್ಯೂಲ್ಸ್ ನಮಗೆ ಐಡೆಂಟಿಫೈ ಮಾಡೋದಾಗಿರ್ಬೋದು, ಇದನ್ನೆಲ್ಲ ನೀವು ಲಾಸ್ಟ್ ಕ್ಲಾಸಲ್ಲೇ ಕಲ್ತಿದ್ದೀರಾ, ಅಂದರೆ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ನಲ್ಲಿ. ಸೊ ಇದು ಒಂದು ಏನು ಹೇಳಿದೆ ನಾನು ಎಸ್ ಕ್ಯಾರೆಕ್ಟರ್, ಇದು ಒಂದೇ ನ್ಯೂ ಕಾನ್ಸೆಪ್ಟ್ ಹಿಯರ್. ಎಷ್ಟು ಈಸಿ ಇದೆ ಅಲ್ವಾ. ನೀವೇನಾದರೂ ಕೆಮಿಕಲ್ ಬಾಂಡಿಂಗ್ ನೋಡಿಬಿಟ್ರೆ ಚಾಪ್ಟರ್ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂದುಬಿಟ್ಟು ತುಂಬ ಈಸಿ ಆಗುತ್ತೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಕಲ್ತ್ವಿ, ಫಸ್ಟ್ ಒನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಏನು ಅಂತ ಕಲ್ತ್ವಿ ಅಲ್ವಾ. ಓಲ್ಡ್ ಡೇಸ್ನಲ್ಲಿ ನಮಗೆ ಇದು ಲಿವಿಂಗ್ ಥಿಂಗ್ಸಿಂದ ಆರಿಜಿನ್ ಆಗಿರೋ ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳನ್ನು ನಾವು ಸ್ಟಡಿ ಮಾಡೋದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ತಿದ್ರು. ಮಾಡರ್ನ್ ವೇನಲ್ಲಿ ನಾವು ಹೇಳೋದಾದರೆ ಇದು ಸ್ಟಡಿ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸೇ, ಬಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬಂದುಬಿಟ್ಟು ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇರ್ ಡಿರೈವೇಟಿವ್ಸ್. ಓಕೆ, ಸೆಕೆಂಡ್ ಒನ್ ನಮಗೆ ಕಾರ್ಬನ್ ಬಗ್ಗೆ ನಾವು ಕೆಲವು ಫೀಚರ್ಸ್ ತಿಳ್ಕೊಂಡ್ವಿ. ಯಾವುದು, ಕಾರ್ಬನ್ ಬಂದು ಕಾರ್ಬನ್ ಕ್ಯಾಟಿನೇಷನ್, ಹಾಗೆ ಟೆಟ್ರಾವೆಲೆನ್ಸ್, ಹಾಗೆ ಮಲ್ಟಿಪಲ್ ಬಾಂಡ್ಸ್ ಅಲ್ವಾ. ಇದನ್ನು ನಾವು ಕಾರ್ಬನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಥರ್ಡ್ ಒನ್ ಹೈಬ್ರಿಡೈಜೇಷನ್ ಹೇಗಾಗುತ್ತೆ ಕಾರ್ಬನ್ನಲ್ಲಿ ಅಂತ ತಿಳ್ಕೊಂಡ್ವಿ. ಕಾರ್ಬನ್ ಹೈಬ್ರಿಡೈಜೇಷನ್ ಬಂದುಬಿಟ್ಟು sp2 sp3 ಇನ್ವಾಲ್ವ್ ಆಗಿರುತ್ತೆ. ಓಕೆ, ಈ ಹೈಬ್ರಿಡೈಜೇಷನ್ನ ನಾವು ಹೇಗೆ ಫೌಂಡ್ ಔಟ್ ಮಾಡಬೇಕು, ಅರೌಂಡ್ ದ ಕಾರ್ಬನ್ ಎಷ್ಟಿರುತ್ತೆ, ಅರೌಂಡ್ ದ ಕಾರ್ಬನ್ ಏನು ಥಿಂಗ್ಸ್ ಎಷ್ಟಿರುತ್ತೆ ಅಷ್ಟನ್ನು ನಾವು sp2 sp3 ಅಂತ ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಫಾರ್ ಎಕ್ಸಾಂಪಲ್ CH4 ಅಂದರೆ ಇಲ್ಲಿ ಅರೌಂಡ್ ದ ಕಾರ್ಬನ್ ಟೋಟಲ್ 4 ಇದೆ ಅಲ್ವಾ. ಸೊ 4 sp ಈ ಥರ 1 2 3 4 ಇದು sp3 ಹೈಬ್ರಿಡೈಜೇಷನ್, ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಲ್ವಾ. ನೆಕ್ಸ್ಟ್ ಒನ್ ಪೈ ಬಾಂಡ್, ಸಿಗ್ಮಾ ಬಾಂಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸಿಂಗಲ್ ಇದ್ದರೆ ಸಿಗ್ಮಾ ಬಾಂಡ್, ಟ್ರಿಬಲ್ ಇದ್ದರೆ ಒಂದು ಸಿಗ್ಮಾ ಬಾಂಡ್ ಇರುತ್ತೆ, 2 ಪೈ ಬಾಂಡ್ ಇರುತ್ತೆ ಅಲ್ವಾ. ಈ ಥರ ಸಿಂಗಲ್ ಇದ್ದರೆ ಒಂದೇ ಸಿಗ್ಮಾ ಬಾಂಡ್, ಡಬಲ್ ಇದ್ದರೆ ಒಂದು ಸಿಗ್ಮಾ ಇರುತ್ತೆ, ಇನ್ನೊಂದು ಪೈ ಇರುತ್ತೆ. ಇದ್ರ ಬೇಸಿಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಲಾಸ್ಟ್ ಒನ್ ಶೇಪ್ಸ್ ಹೇಗೆ, sp sp2 sp3. sp ಅಂದರೆ ಲೀನಿಯರ್, sp2 ಅಂದರೆ ಟ್ರಯಾಂಗಲ್ ಪ್ಲೇನರ್, sp3 ಅಂದರೆ ಟೆಟ್ರಾಹೆಡ್ರಲ್ ಶೇಪ್ ಬರುತ್ತೆ. ಓಕೆ, ಇದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಇದು ಆ್ಯಕ್ಚುಲಿ ಎಲ್ಲ ಬಂದುಬಿಟ್ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಂಟ್ರೊಡಕ್ಷನ್ ಒಂದು ಬಿಟ್ಟರೆ, ಇದನ್ನು ಒಂದು ಬಿಟ್ಟರೆ ಈ ಕೆಳಗಡೆ ಪಾಯಿಂಟ್ಸ್ ಎಲ್ಲ ನಾವು ಕೆಮಿಕಲ್ ಬಾಂಡಿಂಗ್ನಲ್ಲೇ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಅದರ್ ದ್ಯಾನ್ ದಟ್ ನಮಗೆ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಇದ್ದರೆ, ಪರ್ಸೆಂಟ್ ಎಸ್ ಕ್ಯಾರೆಕ್ಟರ್ ನಾನು ಹೇಳಿದ್ನಲ್ವ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ, ಅದು ಜಾಸ್ತಿ ಇದ್ದರೆ ನಮಗೇನಾಗುತ್ತೆ, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಬಾಂಡ್ ಎಂಥಾಲ್ಪಿ ಆ್ಯಂಡ್ ಬಾಂಡ್ ಲೆಂತ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಬಾಂಡ್ ಲೆಂತ್. ಪರ್ಸೆಂಟೇಜ್ ಎಷ್ಟು ನಮಗೆ ಜಾಸ್ತಿ ಇದ್ದರೆ ಬಾಂಡ್ ಎನರ್ಜಿ ಜಾಸ್ತಿ ಬೇಕು ಬ್ರೇಕ್ ದ ಬಾಂಡ್. ಓಕೆ, ಹಾಗೆ ನಮಗೆ ಬಾಂಡ್ ಲೆಂತಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಐ ಹೋಪ್ ನಿಮಗಿದೆಲ್ಲ ಅರ್ಥ ಆಗಿದೆ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಜಸ್ಟ್ ಗೋ ಥ್ರೂ ದ ಪ್ರೀವಿಯಸ್ ವೀಡಿಯೋಸ್, ದಟ್ ಈಸ್ ಕೆಮಿಕಲ್ ಬಾಂಡಿಂಗ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ವೀಡಿಯೋಸ್ ನೋಡಿ. ಎಸ್ಪೆಷಲಿ ಈ ವಿಡಿಯೋ ನಿಮಗೆ ಅರ್ಥ ಆಗಬೇಕಂದ್ರೆ ಅದರಲ್ಲಿ
VBT ಆ್ಯಂಡ್ ಹೈಬ್ರಿಡೈಸೇಷನ್ ವೆಸ್ಪರ್ ಥಿಯರಿ. ಓಕೆ, ಈ 3 ವಿಡಿಯೋಸ್ ನೋಡಿ, ನಿಮಗೆ ಇದು ಕ್ಲೀನಾಗಿ ಅರ್ಥ ಆಗುತ್ತೆ ಇವತ್ತಿನ ವಿಡಿಯೋ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.